ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಐ ಎಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ನಾನ್ ಹೆಚ್ ಕೆ ಭಾಗದ ಏನು ಪಿ ಸಿ ಎಕ್ಸಾಮ್ ನಡೀತಲ್ಲ ಅದ್ರದ್ದು ಮೆಂಟಲ್ ಅಬಿಲಿಟಿ ಕ್ವಶನ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಓಕೆ, ಬನ್ನಿ ಸಾಲ್ವ್ ಮಾಡೋಣ. ಒಟ್ಟು 15 ಕ್ವಶನ್ ಕೇಳಿದರೆ ಒಂದು 2-3 ಕ್ವಶನ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಇನ್ನು ಮಿಕ್ಕಿದ್ದೆಲ್ಲ ಈಸಿ ಇದೆ. ಓಕೆನಾ? ಸೊ ಮೊದಲನೇ ಕ್ವಶನು ಎಲ್ಲಿ ನೋಡ್ಬೋದು, ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ಮೊದಲನೇದು ನೋಡಿ, ಮೊದಲನೇ ಫಿಗರು ಸರ್ಕಲ್ ಥರ ಇದೆ, ಅಂದರೆ ಸೆಮಿ ಸರ್ಕಲ್, ಇದು ಅರ್ಧ ಸರ್ಕಲು. ಹೌದಾ? ಈಗ ಸರ್ಕಲ್ ಅನ್ನೋದನ್ನ ನಾನು ಒಂದು ಗುಂಪಾಗಿ ತಗೊಂಡು ಅದೇ ಥರ ಇರುವಂತಹ ಫಿಗರ್ಸ್ಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಸರಿ, ಈಗ ನೋಡಿ 1 ಸೆಮಿ ಸರ್ಕಲ್ ಇದೆ. ಸೊ 3ನೇ ಫಿಗರ್ ನೋಡಿ ಫುಲ್ ಸರ್ಕಲ್ ಇದೆ. ಹೌದಾ? 5ನೇ ನೋಡಿ ಇದು ಕೂಡ ಅರ್ಧ ಸರ್ಕಲ್ ಇದೆ. ಹಾಗಾದರೆ ಈ ಸರ್ಕಲ್ ಅನ್ನೋದನ್ನ ನಾನು ಒಂದು ಗುಂಪಾಗಿ ಮಾಡ್ಕೋತೀನಿ. ಅಂದರೆ 1, 3 ಮತ್ತು 5 ಇದನ್ನು ನಾನು ಸರ್ಕಲ್ ಅಂತ ಒಂದು ಗುಂಪು ಮಾಡ್ಕೋತೀನಿ. ಸರಿನಾ? ಸರಿ, ನೆಕ್ಸ್ಟು ಟ್ರಯಾಂಗಲ್ ಇದೆ. 2ನೇ ಫಿಗರ್ ನೋಡಿ ಟ್ರಯಾಂಗಲ್ ಇದೆ. ಹೌದಾ? 2ನೇದು ಟ್ರಯಾಂಗಲ್ ಇದೆ. ಈಗ ನಾನು ಟ್ರಯಾಂಗಲ್ ಅನ್ನೋದನ್ನೇ ಒಂದು ಗುಂಪಾಗಿ ಮಾಡ್ಕೊಳ್ಳೋದಾದರೆ 2ನೇದು, 6ನೇದು ಮತ್ತು ನಿಮ್ಮ 8ನೇದು, ಈ 3 ಕೂಡ ಟ್ರಯಾಂಗಲ್ ಅನ್ನೋ ಒಂದು ಗುಂಪಿಗೆ ಬರುತ್ತೆ. 2, 6, 8 ಇದು 3 ಕೂಡ ಟ್ರಯಾಂಗಲ್ ಅನ್ನೋ ಒಂದು ಗುಂಪಿಗೆ ಬರುತ್ತೆ. ಆಯಿತಾ? ನೆಕ್ಸ್ಟು 4ನೇದು ಮತ್ತು 7ನೇದು ಮತ್ತು 9ನೇದು, ಈ 3 ಕೂಡ ನೀವು ಒಂದು ಗುಂಪಾಗಿ ತಗೊಂಡ್ರೆ, ಅಂದರೆ ಈ 3 ಕೂಡ ನೀವು ಸ್ಕ್ವೇರ್ ಅನ್ನೋ ಒಂದು ಗುಂಪಾಗಿ ತಗೊಂಡ್ರೆ ಸಪ್ರೇಟಾಗಿ ಇದನ್ನು ಒಂದು ಗುಂಪು ಮಾಡ್ಕೋಬೋದಲ್ವ. 4, 7 ಮತ್ತು 9 ಇದು ನಾನು ಸ್ಕ್ವೇರ್ ಅಂತ ತಗೋತೀನಿ. ಹಾಗಾದರೆ ಒಟ್ಟು ಕ್ವಶನ್ ಕೇಳಿರೋ ಹಾಗೆ ಗುಂಪುಗಳನ್ನಾಗಿ ಮಾಡಿ, ಅದು 3 ವರ್ಗಗಳ ಗುಂಪಾಗಿ ಮಾಡಿ ಅಂತ ಕೇಳಿದರು, ಮಾಡಿದ್ದೀನಿ. ಹಾಗಾದರೆ ಆಪ್ಷನ್ನು 1, 3, 5, 2, 6, 8 ಮತ್ತು 4, 7, 9 ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಸರಿ, ನೆಕ್ಸ್ಟ್ ಕ್ವಶನು ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರುವಂಥ ಸಂಖ್ಯೆ ಯಾವುದು ಅಂತ ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಏನು ಬರಬೇಕು ಅಂತ ಹೇಳಬೇಕು ನೀವೀಗ. ಸೊ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ಟೈಮ್ ನೋಡಿದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಯಾಕೆಂತಂದರೆ ಅಪ್ಪರ್ ಪಾರ್ಟ್ ಆಫ್ ದ ಡಯಾಗ್ರಾಮಲ್ಲಿ ನಿಮಗೆ ಕಮ್ಮಿ, ಅಂದರೆ ಚಿಕ್ಕ ನಂಬರ್ ಕೇಳಿ, ಕೆಳಗಡೆ ಇದರಲ್ಲಿ ಸ್ವಲ್ಪ ದೊಡ್ಡ ನಂಬರ್ ಕೇಳಿದ್ದಾನೆ. ಸೊ ನೀವು ಕಾಂಬಿನೇಷನ್ಗಳು ಟ್ರೈ ಮಾಡಿದಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಸ್ಟಿಲ್ ಇದು ಈಸಿ ಇದೆ. ಹೇಗೆ ಅಂತಂದರೆ ನೋಡಿ, 6ಗೆ ಡಯಾಗ್ನಲಿ ಆಪೋಸಿಟ್ ಆಗಿರುವಂತಹ ನಂಬರ್ ನೋಡಿ 38 ಇದೆ. 6ಗೆ ಮತ್ತು 38ಗೆ ಇರುವಂತಹ ಒಂದು ಸಂಬಂಧ ಏನು ಅಂತಂದರೆ ನಿಮಗೆ 6 ಸ್ಕ್ವೇರ್ ಪ್ಲಸ್ 2 ಅಂದರೆ 36 ಪ್ಲಸ್ 2 ದಟ್ ಈಸ್ 38 ಬರುತ್ತೆ. ಹೌದಾ? ಸೊ ಅದೇ ರೀತಿ ನೀವು 10ಗೆ ಡಯಾಗ್ನಲಿ ಆಪೋಸಿಟ್ ಆಗಿರುವಂಥ ನಂಬರ್ 102ಕ್ಕೆ ಏನು ಸಂಬಂಧ ಅಂತಂದರೆ 10 ಸ್ಕ್ವೇರ್ ಪ್ಲಸ್ 2 ಬರುತ್ತೆ, ದಟ್ ಈಸ್ 102. ಅದೇ ರೀತಿ 8ಗೆ ಆಪೋಸಿಟ್ ಆಗಿರುವಂತಹ ನಂಬರು ಏನು ಬರಬೇಕು ಅಂತಂದರೆ 8 ಸ್ಕ್ವೇರ್ ಪ್ಲಸ್ 2 ದಟ್ ಈಸ್ 64 ಪ್ಲಸ್ 2 ದಟ್ ಈಸ್ 68 ಬರಬೇಕು. ಅಲ್ಲಿ 66 ಬರಬೇಕು. ಹೌದಾ? ಸೊ ಹಂಗಾದರೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ. ನೆಕ್ಸ್ಟ್, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತರಣವು 528 cm² ಹಾಗೂ ಅದರ ಹೊರೆ ಎತ್ತರ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯವು, ಅಂದರೆ ರೇಡಿಯಸ್ ಕೇಳಿದ್ದಾನೆ. ಸೊ ಇಂಗ್ಲೀಷಲ್ಲಿ ಹಾಕಿದ್ದೀನಿ ಇಲ್ಲಿ, ದ ಕರ್ವ್ ಸರ್ಫೇಸ್ ಆಫ್ ದ ಕೋನ್ ಈಸ್ 528 cm². ಇಫ್ ಇಟ್ಸ್ ಸ್ಲ್ಯಾಂಟ್ ಹೈಟ್ ಈಸ್ 12 ಸೆಂಟಿಮೀಟರ್, ಫೈಂಡ್ ದ ರೇಡಿಯಸ್ ಆಫ್ ದ ಕೋನ್ ಅಂತ ಕೇಳಿದ್ದಾನೆ. ನೋಡಿ, ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನಿಮಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಆ ಫಾರ್ಮುಲಾ ಗೊತ್ತಿದ್ರೆ ಈಸಿ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತಂದರೆ ಫಾರ್ಮುಲಾ ಬರ್ಕೊಡ್ತೀನಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಏನಪ್ಪ ಫಾರ್ಮುಲಾ ಅಂತಂದರೆ πr/l. ಈಗ ಕ್ವಶನ್ಲೇ 528 cm² ಅಂತ ಕೇಳಿದ್ದಾನೆ. 528 ಈಸ್ ಈಕ್ವಲ್ಸ್ ಟು ಪೈ ಅಂತಂದರೆ 22/7 ಇಂಟು ರೇಡಿಯಸ್ ಕಂಡುಹಿಡಿಬೇಕು. ಲೆಂತ್ ಏನು ಕೇಳಿದ್ದಾನೆ ಅಥವಾ ಹೈಟ್ ಏನು ಕೇಳಿದ್ದಾನೆ ಕೊಟ್ಟಿದ್ದಾನೆ, 12 ಅಂತ ಕೊಟ್ಟಿದ್ದಾನೆ. ಹೌದಾ? ಸೊ ಈಗ ನಾನೇನು ಮಾಡ್ತೀನಿ, ಇದನ್ನು ಹಂಗೆ ಹಿಂಗೆ ಆ ಕಡೆ ಈ ಕಡೆ ಕ್ಯಾನ್ಸಲ್ ಮಾಡ್ಕೋತೀನಿ. 12 1s 12, 44s. ಆಯಿತಾ? ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡೋದಾದರೆ 44 ಇಂಟು 7/22 ಅಂದರೆ 22 ಕೆಳಗಡೆ ಹೋಗುತ್ತೆ, 7 ಮೇಲಕ್ಕೆ ಹೋಗುತ್ತೆ, ಈಸ್ ಈಕ್ವಲ್ಸ್ ಟು ರೇಡಿಯಸ್ಸು 22 1s 22 2s. ಆಯಿತಾ? ಹಾಗಾದರೆ 2 7s ಏನಾಗುತ್ತೆ ಹೇಳಿ 14 ಆಗುತ್ತೆ. ಸೊ ರೇಡಿಯಸ್ ಈಸ್ ಈಕ್ವಲ್ಸ್ ಟು
14 ಸೆಂಟಿಮೀಟರ್ ಬರುತ್ತೆ. ಸೊ ಆಪ್ಷನ್ ಇಲ್ಲಿದೆ, ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ಫಾರ್ಮುಲಾ ಗೊತ್ತಿದ್ರೆ ನೀವು ಈ ಕ್ವಶನ್ನ ಸಾಲ್ವ್ ಮಾಡ್ತೀರ ಈಸಿಯಾಗಿ. ಆಯಿತಾ? ಸರಿ, ನೆಕ್ಸ್ಟ್ ಕ್ವಶನ್ 4ನೇದು ನೋಡಿ. ಎಲ್ ಎಂದರೆ ಪ್ಲಸ್ಸು, ಎಮ್ ಎಂದರೆ ಮೈನಸ್ಸು ಮತ್ತು ಎನ್ ಎಂದರೆ ಮೈನಸ್ ಎಂದಾದರೆ ಇದು ಏನು ಅಂತ ಕೇಳಿದ್ದಾರೆ. ಸರಿ, ಇದನ್ನು ನಾನು ಫಸ್ಟು ಬಿಡಿಯಾಗಿ ಬರ್ಕೊಳ್ಳೋಣ. 1 L 9 M 9 N 1. ಸೊ ಇದನ್ನು ಬರ್ಕೊಂಡು ಕ್ವಶನ್ಲಿ ಏನು ಕೊಟ್ಟಿದ್ದಾನೆ ಅದನ್ನೇ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಎಲ್ ಎಂದರೆ ಪ್ಲಸ್ ಅಂತೆ, 9 ಹಂಗೆ ಬರ್ಕೊಂಡೆ. ಎಮ್ ಎಂದರೆ ಮೈನಸ್ ಅಂತೆ, ಎನ್ ಅಂತಂದರೆ ಮತ್ತೆ ಮೈನಸ್ ಅಂತೆ 1. ಫಸ್ಟು ಬಾಡ್ ಮಾಸ್ ಪ್ರಕಾರ ಫಸ್ಟು ಆ್ಯಡ್ ಮಾಡಿ ನಂತರ ಸಬ್ಟ್ರಾಕ್ಟ್ ಮಾಡಬೇಕು, ಹೌದಾ? ಸೊ 1 + 9 10 ಆಗುತ್ತೆ. ನೆಕ್ಸ್ಟು -9 -1 ಏನಾಗುತ್ತೆ, -10 ಆಗುತ್ತೆ. ಸೊ 10 - 10 ಆನ್ಸರ್ ಇಸ್ 0 ಆಗುತ್ತೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಈಸಿ ಇದೆ ಅಲ್ವಾ ಇದು? ಎಸ್. ಓಕೆ, ನೆಕ್ಸ್ಟು ಕ್ಯೂಬ್ದು 3D ಇಮ್ಯಾಜಿನೇಷನ್ ನೀವು ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಟ್ರಿಕ್ಗಳಿದ್ದಾವೆ. ನೀವು ಏನಾದರೂ ಕಾನ್ಸೆಪ್ಟ್ ಕವರ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಹೇಗೆ ಸಾಲ್ವ್ ಮಾಡಬೇಕು ಅಂತ. ನೋಡಿ, ಇದನ್ನು ಹೇಗೆ ಸಾಲ್ವ್ ಮಾಡೋದು, ಫಸ್ಟು ನಿಮಗೆ ಯಾವ ಫೇಸು ಯಾವುದಾದ್ರು ಆಪೋಸಿಟ್ ಬರುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ಇಲ್ಲಿ ನೋಡೋದಾದರೆ ನೋಡಿ, ಮೈನಸ್ಗೆ ಯಾವುದಪ್ಪ ಆಪೋಸಿಟ್ ಬರುತ್ತೆ ಅಂತಂದರೆ ನೋಡಿ, ಮೈನಸ್ಗೆ ಆಪೋಸಿಟು ಡಿವೈಡ್ ಬರುತ್ತೆ, ಡಿವೈಡ್ಗೆ ಆಪೋಸಿಟು ಮೈನಸ್ಸೇ ಬರುತ್ತೆ. ಆಯಿತಾ? ಇದು ನೀವು ಓದಿದ್ರೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ, ಸರಿನಾ? ಇಲ್ಲ ಅಂತಂದರೆ ನೀವು 3D ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಿ. ನನಗೆ ಅಷ್ಟು ತಲೆ ಹೋಗಲ್ಲ, ಅದಕ್ಕೆ ನಾನು ಈ ರೀತಿ ಕಾನ್ಸೆಪ್ಟ್ಗಳನ್ನ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ, ಸರಿನಾ? ಸರಿ, ಈಗ ಮೈನಸ್ಗೆ ಆಪೋಸಿಟ್ ಏನು, ಡಿವೈಡ್ಗೆ ಆಪೋಸಿಟ್ ಏನು, ಮೈನಸ್ಸು. ನೆಕ್ಸ್ಟು ಇಂಟುಗೆ ಆಪೋಸಿಟ್ ಯಾವ್ದು ಬರುತ್ತೆ ಅಂದರೆ ಒಂದು ಬಿಟ್ಟು ನೆಕ್ಸ್ಟ್ ಏನು ಬರುತ್ತೋ ಅದೇ ಆಪೋಸಿಟ್ ಆಗಿರುತ್ತೆ, ಅಷ್ಟೇ ಗುರು, ಏನಿಲ್ಲ. ಈಗ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ, ಆಯಿತಾ? ಈ ರೀತಿ ಇದೆ ಡಬ್ಬ, ಓಪನ್ ಡಬ್ಬ ಅಂದರೆ ನಿಮ್ಮ ಕಡೆ ಓಪನ್ ಆಗಿರೋದು, ಆಯಿತಾ? ಇಲ್ಲಿ ಮಧ್ಯದಲ್ಲಿ ಡಿವೈಡ್ ಇದೆ, ಆಯಿತಾ? ಪಕ್ಕದಲ್ಲಿ ಇಂಟು ಇದೆ, ಇಲ್ಲಿ ಅಟ್ಟಿದೆ. ಈಗ ಅಟ್ಟು ಮತ್ತು ಇಂಟು ಎರಡು ಆಪೋಸಿಟ್ ಆಗಿದೆ ಅಲ್ವಾ? ಈಗ ನಾನೇನು ಬರ್ಕೊಂಡಿದ್ದೀನಿ ಹೇಳಿ, ಎರಡೂ ಸೇಮ್ ತಾನೆ. ಸೊ ನೀವು ಆ ರೀತಿ ಇಮ್ಯಾಜಿನ್ ಬರ್ಕೊಂಡು ಮಾಡ್ತೀನಿ ಅಂದರೆ ಮಾಡಿ. ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದು. ಫಸ್ಟ್ ಟೈಮ್ ಯಾರು ನೋಡ್ತಾ ಇರೋರಿಗೆ ಅದು ಹೇಗಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಈ ರೀತಿ ಬರ್ಕೊಳ್ಳಿ, ಆಯಿತಾ? ಇಂಟು ಡಿವೈಡ್ ಅಂತ ಬರ್ಕೋತೀನಿ. ಬರ್ಕೊಂಡು ಈ ಒಂದು ಕ್ಯೂಬ್ದು ಮೂರು ದಿಕ್ಕನ್ನ ತಗೊಂಡು ನಾನು ಮಾಡ್ಕೊಂಡಿರೋದು. ಅಟ್ಟಿಗೆ ಆಪೋಸಿಟ್ ಇಂಟು ಬರುತ್ತೆ. ಹಾಗಾದರೆ ಪ್ಲಸ್ಗೆ ಏನು ಬರುತ್ತೆ ಹೇಳಿ, ಪ್ಲಸ್ಗೆ ಏನು ಮಿಕ್ಕಿರೋದು ಯಾವುದೋ ಇದರಲ್ಲಿ ಹ್ಯಾಶು ಇದೇ ಬರುತ್ತೆ, ಸರಿನಾ? ಸೊ ಒಂದಕ್ಕೊಂದು ಆಪೋಸಿಟ್ ಫೇಸಸ್ ಯಾವುದಾದ್ರು ಒಂದು ಗೊತ್ತಾಯ್ತಾ ನಿಮಗೆ? ಎಸ್. ಈಗ ಸಾಲ್ವ್ ಮಾಡೋಣ. ಈಗ ನೆಕ್ಸ್ಟು ಹ್ಯಾಶು ಪ್ಲಸ್ಸು ಮೈನಸ್ ಅಂತ ಕೇಳಿದ್ದಾನೆ. ನೋಡಿ, ಹ್ಯಾಶ್ಗೆ ಅಕ್ಕಪಕ್ಕ ಏನಿದೆಯಪ್ಪ, ಹ್ಯಾಶ್ಗೆ ಇಲ್ಲ, ಒಂದು ನಿಮಿಷ. ಪ್ಲಸ್ ಇಲ್ಲಿದೆ ಅಲ್ವಾ? ಓಕೆ, ಹ್ಯಾಶ್ಗೆ ಆಪೋಸಿಟ್ ಯಾವುದಿದೆಯಪ್ಪ, ಇಲ್ಲಿ ನಾನು ಏನಂತ ಹೇಳಿದೆ, ಹ್ಯಾಶ್ಗೆ ಆಪೋಸಿಟ್ ಆಗಿರೋದು ಪ್ಲಸ್ ಅಂತ ಹೇಳಿದೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಹ್ಯಾಶ್ ಪಕ್ಕದಲ್ಲೇ ಅಂದರೆ ಅಡ್ಜಸೆಂಟ್ ಫೇಸು ಪ್ಲಸ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪ್ಲಸ್ ಬರಬಾರ್ದು, ಹಿಂದ್ಗಡೆ ಬರಬೇಕು ಪ್ಲಸ್ಸು. ಹಿಂದ್ಗಡೆ ಬಂದಿದ್ದರೆ ಓಕೆ, ಇದು ಹೆಂಗೋ ಕರೆಕ್ಟು ಅಂತ ಹೇಳ್ಬೋದಾಗಿತ್ತು. ಬಟ್ ಸ್ಟಿಲ್ ಇದು ಏನು ಮಾಡಿದ್ದಾನೆ ಅಂತಂದರೆ ಆಪೋಸಿಟ್ ಬರೋ ಫೇಸ್ನೇನು ಟಾಪಲ್ಲಿ ಹಾಕ್ಬಿಟ್ಟಿದ್ದಾನೆ. ಅಂದರೆ ಅಡ್ಜಸೆಂಟ್ ಫೇಸ್ ಪಕ್ಕದಲ್ಲೇ ಕೊಟ್ಟಿದ್ದಾನೆ, ಪಕ್ಕದಲ್ಲಿರಬಾರ್ದು, ಅದು ಹಿಂಭಾಗ ಇರಬೇಕಾಗಿತ್ತು. ಸೊ ಹಾಗಾಗಿ ಇದು ತಪ್ಪಾಗುತ್ತೆ, ಆಯಿತಾ? ನೆಕ್ಸ್ಟ್ ಟೈಮ್ ನೋಡಿ, ಅಟ್ಟು ಮತ್ತು ಇಂಟು ಕೇಳಿದ್ದಾನೆ. ಅಟ್ಟು ಮೇಲ್ಗಡೆ ಇಂಟು ಇದೆ, ಹೌದಾ? ಬಟ್ ಅಟ್ಟಿಗೆ ಆಪೋಸಿಟ್ ಫೇಸ್ ಏನಿದೆ ಹೇಳಿ, ಅಟ್ಟಿಗೆ ಆಪೋಸಿಟ್ ಫೇಸ್ ಇರೋದು ಯಾವುದು ಅಂತಂದರೆ ನಿಮ್ಮ ಇಂಟು ಇರಬೇಕು. ಬಟ್ ಇಲ್ಲಿ ಏನು ಮಾಡಿದ್ದಾನೆ, ಅಡ್ಜಸೆಂಟು ಅಂದರೆ ಪಕ್ಕದಲ್ಲೇ ಕೊಟ್ಟಿದ್ದಾನೆ, ಪಕ್ಕದಲ್ಲಿ ಇರಬಾರ್ದು. ಸೊ ಇದು ತಪ್ಪಾಗುತ್ತೆ, ಓಕೆನಾ? ಸರಿ, ನೆಕ್ಸ್ಟು 3ನೇ ಬಾಕ್ಸು ಮೈನಸ್ ಮತ್ತು ಡಿವೈಡ್ ಅಂತ ಕೇಳಿದ್ದಾನೆ. ನೋಡಿ, ಮೈನಸ್ಗೆ ಆಪೋಸಿಟ್ ಫೇಸ್ ಇದೊಳಗೆ ಡಿವೈಡ್ ಇದೆ. ಬಟ್ ಇಲ್ಲಿ ಏನು ಮಾಡಿದ್ದಾನೆ, ಅಡ್ಜಸೆಂಟ್ ಫೇಸ್ ಹಾಕಿದ್ದಾನೆ, ಅಂದರೆ ಪಕ್ಕದಲ್ಲೇ ಕೊಟ್ಟಿದ್ದಾನೆ, ಪಕ್ಕದಲ್ಲಿ ಇರಬಾರ್ದು ಡಿವೈಡ್ ಏನು ಮಾಡಬೇಕು ಹೇಳಿ, ಹಿಂಭಾಗ ಇರಬೇಕಾಗಿತ್ತು. ಸೊ ಹಾಗಾಗಿ ಇದು ಕೂಡ ತಪ್ಪಾಗುತ್ತೆ. ನೆಕ್ಸ್ಟು ಮೈನಸ್ಸು ಪ್ಲಸ್ಸು ಇಂಟು ಏನು ಕೇಳಿದ್ದಾನೆ. ಇಲ್ಲಿ ನೋಡಿ, ಮೈನಸ್ಗೆ ಅಡ್ಜಸೆಂಟ್ ಫೇಸ್ಗಳು ಪ್ಲಸ್ಸು ಮತ್ತು ಇಂಟು, ಮೈನಸ್ಗೆ ಅಡ್ಜಸೆಂಟ್ ಫೇಸ್ಗಳು ಪ್ಲಸ್ಸು ಮತ್ತು ಇಂಟು. ಸೊ ಹಾಗಾಗಿ ಇದು ಆನ್ಸರ್ ಕರೆಕ್ಟಾಗಿದೆ. ಸರಿಯಾದ ಉತ್ತರ ಯಾವುದು ಅಂತಂದರೆ ಇದೆ, ಆಯಿತಾ? ಏನಿಲ್ಲ, ನೀವು ಇದು ಕಾನ್ಸೆಪ್ಟು ಅಥವಾ ಮೆಂಟಲ್ ಎಬಿಲಿಟಿ ಓದಬೇಕಾದ್ರೆ ಕ್ಯೂಬ್ದು ಬರುತ್ತೆ, ಅದು ಬಂದಾಗ ನೀವು ಓದಿದ್ರೆ ಗೊತ್ತಾಗುತ್ತೆ. ಕೆಳಗಿನ ಸ್ತಂಭಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆ ರಾಗಿ ಬೆಳೆಯನ್ನು ಸೂಚಿಸ್ತದಂತೆ. ಹಾಗಾದರೆ 2019 ಮತ್ತು 2020 ನಡುವೆ ಏರಿಕೆಯಾದ ಶೇಕಡಾವಾರು ಅಂದರೆ ಪರ್ಸೆಂಟೇಜು ಎಷ್ಟು ಅಂತ ಕೇಳಿದ್ದಾರೆ, ಆಯಿತಾ?
ಇದೇನಂತ ಏನು ಕಷ್ಟ ಅಲ್ಲ, ಈಸಿ ಕ್ವಶನ್ನೇ. ಈಗ ನೋಡಿ 2019ರಲ್ಲಿ ಎಷ್ಟಿತ್ತಪ್ಪ? 10 ಇತ್ತು, ಹೌದಾ? ನೋಡಿ ಇದು 19, 20, 10ರಿಂದ 15 ಏನು ಇನ್ಕ್ರೀಸ್ ಆಗಿದೆಯಲ್ಲ, ಅದು ಎಷ್ಟು % ಇನ್ಕ್ರೀಸ್ ಆಗಿದೆ ಅಂತ ಹೇಳಬೇಕು ಅಷ್ಟೇ. ನಾರ್ಮಲಾಗಿ ಗೊತ್ತಿದ್ರೆ 50% ಅಂತ ಹೇಳ್ತೀರಾ, ಬಟ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಈಗೇನು 10 ಏನಿದೆಯಲ್ಲ ನಂಬರು, ಅದನ್ನು ನಾನು 100% ಅಂತ ತೊಗೋತೀನಿ, ಅಂದರೆ ಇನಿಷಿಯಲ್ ನಂಬರ್ ಅಂತ ತೊಗೋತೀನಿ ಅಷ್ಟೇ, ಆಯಿತಾ? ಮತ್ತು 2020ರಲ್ಲಿ ಅದೇ ರಾಗಿ ಬೆಳೆ 15 ಆಗಿದೆಯಂತೆ, ಅಂದರೆ 15 ಕ್ವಿಂಟಲ್ ಎಷ್ಟು ಆಗಿದೆಯಂತೆ. ಸರಿ, ಇದು ಎಷ್ಟು % ಇನ್ಕ್ರೀಸ್ ಆಗಿದೆ ಅಂತ ಹೇಳಬೇಕು. ಈಗ 10 100 ಅಂತಂದರೆ 10 10ಲಿ 100, ಹೌದಾ? ಅದೇ ರೀತಿ ಇದೇ 10ನ ನಾನು ಇಲ್ಲೇ ತಗೋತೀನಿ, ಇಂಟು 10 ಮಾಡಿದ್ರೆ 150 ಆಗುತ್ತೆ. ಸೊ ಹಾಗಾಗಿ ಈ ಎರಡದ್ದು ಡಿಫ್ರೆನ್ಸ್ ಚೆಕ್ ಮಾಡೋದಾದರೆ ನಿಮಗೆ 50% ಅಷ್ಟು ಬರ್ತದೆ, ಅಂದರೆ 150 ಮೈನಸ್ 100 ಮಾಡಿದ್ರೆ 50% ಸಿಗುತ್ತೆ. ಸೊ ಹಾಗಾಗಿ 10ರಿಂದ 15 ಏನು ಜಾಸ್ತಿ ಆಗಿದೆಯಲ್ಲ, ಅದು ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ, ಎಷ್ಟು % ಜಾಸ್ತಿ ಆಗಿದೆ ಅಂತಂದರೆ 50% ಅಷ್ಟು ಜಾಸ್ತಿ ಆಗಿದೆ ಅಂತ ಅರ್ಥ, ಆಯಿತಾ? ಈಸಿ ಕ್ವಶನ್ ಅದು. ಸರಿ, ನೆಕ್ಸ್ಟ್ ಕ್ವಶನು. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇಂಗ್ಲೀಷಲ್ಲಿ ಹಾಕಿದ್ದೆ ನೋಡಿ, ಒಂದ್ಸತಿ ಕ್ವಶನ್ ನೋಡ್ಕೊಳ್ಳಿ. ದ ಸ್ಪೀಡ್ ಆಫ್ ಅ ಕಾರ್ ಈಸ್ ಇನ್ಕ್ರೀಸ್ ಬೈ 2 ಕಿಲೋಮೀಟರ್ ಆಫ್ಟರ್ ಎವ್ರಿ 30 minutes. If the distance travelled in the first hour was 35 km, what is the distance travelled in 7 hours ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಹೇಗೆ ಸಾಲ್ವ್ ಮಾಡೋದು ಹೇಳ್ತೀನಿ ನೋಡಿ. ಈಗ ಫಸ್ಟು ಕ್ವಶನ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಪ್ರತಿ 30 ನಿಮಿಷ ಆದಮೇಲೆ ಪ್ರತಿ 30 ನಿಮಿಷ ಆದಮೇಲೆ ಆ ಸ್ಪೀಡ್ ಆಫ್ ಅ ಕಾರ್ ಇದೆಯಲ್ಲ, ಆ ಸ್ಪೀಡು 2 ಕಿಲೋಮೀಟರ್ಸಷ್ಟು ಜಾಸ್ತಿ ಆಗ್ತಾ ಹೋಗುತ್ತಂತೆ. ಅರ್ಥ ಆಯ್ತಾ? ಪ್ರತಿ 30 ನಿಮಿಷ ಆದಮೇಲೆ ನೋಡಿ, ಆಫ್ಟರ್ ಅಂತ ಕೇಳಿದ್ದಾರೆ. ಆಫ್ಟರ್ 30 ನಿಮಿಷ ಆದಂಗೆಲ್ಲ ಸ್ಪೀಡ್ ಆಫ್ ಅ ಕಾರು 2 ಕಿಲೋಮೀಟರ್ಸಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿನಾ? ಇದು ಅರ್ಥ ಆಯ್ತಾ? ಓಕೆ, ಈಗ ಸಾಲ್ವ್ ಮಾಡಿಸ್ತೀನಿ ನೋಡಿ. ಫಸ್ಟು ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್, ಇದು ಬೇಸಿಕ್ ಫಾರ್ಮುಲಾ. ಇಷ್ಟಿಟ್ಕೊಂಡೆ ನಾವು ಈ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾಯಿದ್ದೀವಿ. ಸರಿನಾ? ಫಸ್ಟು ಈಗ ಕ್ವಶನ್ ಏನು ಹೇಳಿದೆ ಅಂತಂದರೆ, 30 ನಿಮಿಷ ಆದಮೇಲೆ ನೋಡಿ, ಆಫ್ಟರ್ 30 minutes ಆದಮೇಲೆ, ಅಂದರೆ 30 ನಿಮಿಷ ಆದಮೇಲೆ ಸ್ಪೀಡು 2 ಕಿಲೋಮೀಟರ್ಸಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ 30 ನಿಮಿಷ ಆಗೋಕ್ಕಿಂತ ಮುಂಚೆ ಎಷ್ಟಿತ್ತು ಸ್ಪೀಡು, ಅಂದರೆ ಇನಿಷಿಯಲ್ ಸ್ಪೀಡ್ ಎಷ್ಟಿತ್ತು ಅದನ್ನು ತಿಳ್ಕೊಬೇಕಲ್ವಾ? ಸೊ ನಾನು ಫಸ್ಟು ಇನಿಷಿಯಲ್ ಸ್ಪೀಡ್ ಬರ್ಕೋತೀನಿ. ಇನಿಷಿಯಲ್ ಸ್ಪೀಡ್ ಅದನ್ನು ನಾನು ಎಕ್ಸ್ ಅಂತ ಬರ್ಕೋತೀನಿ, ಎಕ್ಸ್ ಕಿಲೋಮೀಟರ್ ಪರ್ ಅವರ್, ಅಥವಾ ಇದನ್ನು ನಾನು ಬಿಫೋರ್ 30 minutes ಅಂತ ಬರ್ಕೋತೀನಿ, ಆಯಿತಾ? ಸೊ ಬಿಫೋರ್ 30 minutes ಸ್ಪೀಡ್ ಎಷ್ಟಾಗಿತ್ತು ಅಂತ ಕೇಳಿದ್ರೆ ಎಕ್ಸ್ ಕಿಲೋಮೀಟರ್ ಪರ್ ಅವರ್, ಆಯಿತಾ? ಆ್ಯಸ್ ಪರ್ ದ ಕ್ವಶನ್, ಆಯಿತಾ? ಸೊ ಆಫ್ಟರ್ 30 minutes ಅಂದರೆ 30 ನಿಮಿಷ ಆದಮೇಲೆ ನೋಡಿ, ಆಫ್ಟರ್ 30 minutes ಸ್ಪೀಡ್ ಎಷ್ಟಾಯಿತು? ನಾನು ಹೇಳ್ದಂಗೆ ಕ್ವಶನ್ ಪ್ರಕಾರ ಏನು, 2 ಕಿಲೋಮೀಟರ್ಸಷ್ಟು ಜಾಸ್ತಿ ಆಗಿದೆ ಸ್ಪೀಡು, ಅಂದರೆ x+2 ಅಷ್ಟು ಜಾಸ್ತಿ ಆಗಿದೆ. ಅರ್ಥ ಆಯ್ತಾ? ಸೊ ಟೈಮ್ ಅಂತ ಕೇಳಿದ್ರೆ, ಟೈಮಲ್ಲಿ ಎಷ್ಟು ಬರುತ್ತೆ ಅಂದರೆ ಅರ್ಧ ಗಂಟೆ, ಅಂದರೆ 30 ನಿಮಿಷ ಅಂದರೆ ಅರ್ಧ ಗಂಟೆ ಅಲ್ವಾ? ಸೊ ಅರ್ಧ ಗಂಟೆ ಇಟ್ಕೊಂಡು ಮಾಡಬೇಕು. ಅರ್ಥ ಆಯ್ತಾ? ಸೊ ಇನಿಷಿಯಲ್ ಸ್ಪೀಡು ಎಕ್ಸ್ ಅಂತ ತಗೊಂಡೆ, ಆಫ್ಟರ್ 30 minutes ಆದಮೇಲೆ ಕ್ವಶನ್ ಪ್ರಕಾರ 2 ಕಿಲೋಮೀಟರ್ಸಷ್ಟು ಸ್ಪೀಡು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸೊ x+2 ಕಿಲೋಮೀಟರ್ ಪರ್ ಅವರ್ ಅಂತ ಹಾಕೊಂಡೆ. ಅರ್ಥ ಆಯ್ತಾ? ಈಗ ನೋಡೋದಾದರೆ ಫಸ್ಟ್ 30 ನಿಮಿಷದಲ್ಲಿ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಇತ್ತು, ನೆಕ್ಸ್ಟ್ 30 ನಿಮಿಷ ಆದಮೇಲೆ x+2 ಕಿಲೋಮೀಟರ್ ಪವರ್ ಅಷ್ಟು ಅಂದರೆ ಸ್ಪೀಡ್ ಜಾಸ್ತಿ ಆಯಿತು. ಹಾಗಾದರೆ 1 ಅವರ್ಲಿ ಇದು ಕಂಪ್ಲೀಟಾಗಿ 1 ಅವರ್ ಅದು ಹಂಗಾಯಿತು, ಆಯಿತಾ? ಸೊ 1 ಅವರ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಅಂತಂದರೆ ನೋಡಿ, ಕ್ವಶನ್ ಕೊಟ್ಟಿರೋದು, ಇಫ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ದ ಫಸ್ಟ್ 1 hour ವಾಸ್ 35 ಕಿಲೋಮೀಟರ್ ಅಂತೆ. ಅಂದರೆ ಈಗೇನು 1 hour ಆಯ್ತಲ್ಲ ನೋಡಿ, ಇದು 30 minutes, ಇದು 30 minutes, ಆಯಿತಾ? ಎರಡು ಸೇರಿಸಿ ಒಟ್ಟು 60 minutes ಅಂದರೆ 1 hour ಆದಂಗಾಯಿತು. ಈ 1 ಅವರ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ ಆಗಿದೆ ಅಂತಂದರೆ 35 ಕಿಲೋಮೀಟರ್ಸಷ್ಟು ಕವರ್ ಆಗಿದೆ ಅಂತಂದರೆ ಕ್ವಶನ್ಲೇ ಹೇಳ್ತಿರೋದು ಅದು. ಅರ್ಥ ಆಯ್ತಾ ಇದು? ಸರಿ, ಈಗ ಬರೋಣ. ಈಗ ಇಲ್ಲಿಂದ ಮಿಕ್ಕಿದ್ದೆಲ್ಲ ಈಸಿ, ಇದು ಅರ್ಥ ಆಗಿದರೆ ಮಿಕ್ಕಿದ್ದೆಲ್ಲ ಈಸಿ. ಈಗ ಬೇಸಿಕ್ ಫಾರ್ಮುಲಾ, ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್, ಹೌದಾ? ಸರಿ, ಯಾವ ಕಲರು? ಗ್ರೀನ್ ತಗೋತೀನಿ. ಈಗ ಡಿಸ್ಟೆನ್ಸ್ ಎಷ್ಟಪ್ಪ? ಡಿಸ್ಟೆನ್ಸು 35 ಕಿಲೋಮೀಟರ್ಸಷ್ಟು ಹೋಗಿದೆಯಂತೆ, ಹೌದಾ? ಸ್ಪೀಡ್ ಎಷ್ಟು? ಸ್ಪೀಡು ಮೊದಲನೇದು ಇನಿಷಿಯಲ್ ಸ್ಪೀಡು ಫಸ್ಟ್ ಬರ್ಕೊಳ್ಳಿ, ಎಕ್ಸ್ ಇದೆಯಲ್ಲ ಅದು, ಎಕ್ಸು ಇಂಟು 1/2.
ಈ 1/2 ಏನು ಟೈಮ್ ಇದು, ಅಂದರೆ 30 ನಿಮಿಷ ಅಂತ ಹೇಳಿದ್ರಲ್ಲ ಆಯಿತಾ. ಮೊದಲನೇದು ಇದು x km/h ಅಂತ ಹೇಳಿದ್ನಲ್ಲ, ಅದು 30 ನಿಮಿಷಕ್ಕೆ. ಈ x+2 ಇರೋದು ಇನ್ನೊಂದು 30 ನಿಮಿಷಕ್ಕೆ. ಅದಕ್ಕೆ ನಾನು 30 ನಿಮಿಷನ ಹಾಫ್ ಅವರ್ ಅಂತ ತಗೊಂಡು 1/2 ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಯಿತಾ. ಪ್ಲಸ್ ನೆಕ್ಸ್ಟು x+2 ಇದು ಇಂಟು 1/2. ಅರ್ಥ ಆಯ್ತಾ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಪ್ಲಸ್ ಸ್ಪೀಡ್ ಇಂಟು ಟೈಮ್ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಈಗ ನಾನೇನು ಮಾಡ್ತೀನಿ, ಇದನ್ನು 2 ಇರೋದನ್ನ 35ಗೆ ಮಲ್ಟಿಪ್ಲೈ ಮಾಡ್ತೀನಿ ಆಯಿತಾ. ಸೊ 35 ಇಂಟು 2 ಇಸ್ ಈಕ್ವಲ್ಸ್ ಟು x+2 ಆಗುತ್ತೆ ಹೌದಾ. ಈ 2 ಡಿನಾಮಿನೇಟರ್ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆ ಕಡೆ ಕಳಿಸಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸರಿ, ನೆಕ್ಸ್ಟು 35 ಇಂಟು 2 ಎಷ್ಟಾಗುತ್ತಪ್ಪ, 70 ಆಗುತ್ತೆ. ಇಸ್ ಈಕ್ವಲ್ಸ್ ಟು 2x+2 ಆಗುತ್ತೆ. ಇದನ್ನು ಆ ಕಡೆ ತಳ್ತೀನಿ, 68 ಆಗುತ್ತೆ. 68 ಇಸ್ ಈಕ್ವಲ್ಸ್ ಟು ಅದು 68/2 ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಇದು 34 km/h. ಸಾರಿ, ಸರಿಯಾಗಿದೆ, 34 km/h. ಅರ್ಥ ಆಯ್ತು, ಇದು ಸ್ಪೀಡ್ ಗೊತ್ತಾಯಿತು. ಈಗ ಆ್ಯಸ್ ಪರ್ ದ ಕ್ವಶನ್ ನಾನು ಏನು ಅಂದರೆ ಇನಿಷಿಯಲಾಗಿ ಏನು ಬರ್ಕೊಂಡಿದ್ದೆ ಹೇಳಿ, ಎಕ್ಸ್ ಅಂತಂದರೆ ಸಿಕ್ತು ನನಗೆ 34 ಆಯಿತಾ. ನೆಕ್ಸ್ಟು x+2 ಅಂತಂದರೆ 34 + 2 36 ಆಯಿತು ಆಯಿತಾ. ಇದು x+2 ಅಂತ ಬರ್ಕೊಂಡಿದ್ನಲ್ಲ ಅದು, ಅಂದರೆ ಇದು 30 ನಿಮಿಷಕ್ಕೆ, ಇದು 30 ನಿಮಿಷಕ್ಕೆ, ಟೋಟಲಾಗಿ ಸೇರಿಸಿ 1 ಅವರ್ಗೆ. 1 ಅವರ್ಗೆ ಸ್ಪೀಡು 34ಇಂದ 36 ಅಷ್ಟು ಜಂಪ್ ಆಗ್ತಾಯಿದೆ. ಅರ್ಥ ಆಯ್ತಾ, ಇದು 1 ಅವರ್ಗೆ. ಈಗ ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 7 ಅವರ್ಸ್ ಅಂತ ಹೇಳಬೇಕು ನೀವು. ಈಗ 7 ಅವರ್ಸ್ ಅಂದರೆ 7 ಗಂಟೆಯಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ ನೀವು ಹೇಳಬೇಕು ಈಗ. ಸರಿ, ಈಗ ಪ್ರತಿ 1 ಅವರ್ಗೆ ನೋಡಿ 34 ಕಿಲೋಮೀಟರ್ಸ್ ಅಷ್ಟು ಓಡ್ತಾಯಿತ್ತು, ಅಂದರೆ 30 ನಿಮಿಷಕ್ಕೆ 34 ಕಿಲೋಮೀಟ್ರ್, 30 ನಿಮಿಷ ಆದಮೇಲೆ 36 ಆಯಿತು. ಇದು 1 ಅವರ್ಗೆ. ಈಗ 2ನೇ ಅವರು, ಸೆಕೆಂಡ್ ಅವರ್ಗೆ ಏನಾಗುತ್ತೆ, ಮತ್ತೆ 2 ಕಿಲೋಮೀಟ್ರಷ್ಟು ಜಾಸ್ತಿ ಆಗುತ್ತೆ, ಅಂದರೆ 38 ಆಗುತ್ತೆ, 40 ಆಗುತ್ತೆ ಆಯಿತಾ. ಇದು ಸೆಕೆಂಡ್ ಅವರ್ಗೆ. ನೆಕ್ಸ್ಟು 42, 44 ಇದು ಥರ್ಡ್ ಅವರ್ಗೆ ಆಯಿತಾ. ನೆಕ್ಸ್ಟು 46, 48 ಇದು ಫೋರ್ತ್ ಅವರ್ಗೆ. ನೆಕ್ಸ್ಟು 50 ಆ್ಯಂಡ್ 52 ಇದು ಫಿಫ್ತ್ ಅವರ್ಗೆ. ನೆಕ್ಸ್ಟು 54 ಮತ್ತು 56 ನಿಮಗೆ ಸಿಕ್ಸ್ತ್ ಅವರು. ನೆಕ್ಸ್ಟು 58 ಮತ್ತು 60 ನಿಮಗೆ 7th ಅವರ್ ಆಗುತ್ತೆ. ಅಂದರೆ 7 ಅವರ್ಗೆ ಇಷ್ಟು ಸ್ಪೀಡ್ಗಳು ಚೇಂಜ್ ಆಗ್ತಾ ಇದೆ ಅಂತ ಆಯಿತಾ. ನೀವೇನು ಮಾಡಬೇಕು ಅಂದರೆ ಆ್ಯಸ್ ಪರ್ ದ ಫಾರ್ಮುಲಾ ಏನು ಹೇಳಿ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇನ್ ಟೈಮ್ ಅಲ್ವಾ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ, ಟೋಟಲ್ ಸ್ಪೀಡ್ ಎಷ್ಟಾಗುತ್ತೆ ಇದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಐ ಥಿಂಕ್ ಇದು 658 ಏನೋ ಬರುತ್ತೆ ಅನ್ಕೋತೀನಿ ಆಯಿತಾ. 658 ಡಿಸ್ಟೆನ್ಸು ಟೋಟಲ್. ಈಗ 34, 36, 38, 40 ಎಲ್ಲನೂ ಆ್ಯಡ್ ಮಾಡಿದ್ರೆ ನಿಮಗೆ 658 ಬರುತ್ತೆ. ಇಂಟು ಇದು ಸ್ಪೀಡ್ ಆಯಿತು, ಟೈಮ್ ಎಷ್ಟು 1/2 ಅಂದರೆ ಅರ್ಧ ಗಂಟೆ ಆಯಿತಾ. ಸೊ ಮಾಡ್ತು ಅಂದರೆ 2 1s 2 3s 6 ಮತ್ತು 2 2s 4 1 ಆಗುತ್ತೆ. ನೆಕ್ಸ್ಟು 329 ಅಲ್ಲಿಗೆ 329 ಕಿಲೋಮೀಟ್ರಷ್ಟು ಡಿಸ್ಟೆನ್ಸು ಕವರ್ ಆಗುತ್ತಂತೆ. ಅರ್ಥ ಆಯ್ತಾ. ಸೊ ಅಲ್ಲಿಗೆ ಆನ್ಸರ್ ಈಸ್ 329. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ, ಇಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು 500ರ ಮೇಲಿನ ಏಕಕಾಲಿಕ 40ರಷ್ಟು ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30 ಹಾಗೂ 10 ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ. ನೋಡಿ, ಕ್ವಶನ್ನೇ ಇದು ಇನ್ಕಂಪ್ಲೀಟ್ ಕ್ವಶನ್ ಗುರು ಆಯಿತಾ. ನನಗನ್ಸಿದ್ದು ಹೇಗಿದೆ ಗೊತ್ತಿಲ್ಲ, ಬಟ್ ನನಗನ್ಸಿದ್ದು ಇನ್ಕಂಪ್ಲೀಟ್ ಕ್ವಶನ್ ಇದು. ಈಗ 500ರ ಮೇಲೆ ಏಕಕಾಲಿಕ 40 ರಿಯಾಯಿತಿನ ಮಾಡ್ತೀನಿ ಫಸ್ಟು ಆಯಿತಾ. ಸರಿ, ಈಗ ಅದೇ ಮೊತ್ತ ಅಂತಂದರೆ 500ಕ್ಕೆ 30% ಮತ್ತು 10% ಎಂಬ 2 ಸತತ ರಿಯಾಯಿತಿಗಳನ್ನು ಮಾಡ್ತೀನಿ. ರಿಯಾಯಿತಿಗಳೆಲ್ಲ ಮಾಡಾದ್ಮೇಲೆ ಇಲ್ಲಿ ವ್ಯತ್ಯಾಸ ಎಷ್ಟಾಗಿದೆ, ನಡುವಿನ ವ್ಯತ್ಯಾಸ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ವ್ಯತ್ಯಾಸ ನಾನು ಈ 2 ಡಿಸ್ಕೌಂಟ್ ಹೇಳಬೇಕಾ ಅಥವಾ ಮೊದಲನೇದು ಮತ್ತು ಈ 2 ಡಿಸ್ಕೌಂಟ್ ಹೇಳಬೇಕಾ ಅಂತ ಹೇಳೋಕ್ಕೆ ಆಗಲ್ಲ. ಅಂದರೆ ಕ್ವಶನ್ ಕೊಟ್ಟಿರೋದು ಏನು ಅಂದರೆ ಇದ್ರ ಹೇಳಿ ಸಾಕು, ಇದು ಬೇಡ ಅಂತ ಹೇಳ್ತಾರೆ. ಅದು ಯಾವ ರೀತಿ ಕ್ವಶನ್ ಫ್ರೇಮ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಿಮ್ಮ ಕೀ ಆನ್ಸರ್ ಪ್ರಕಾರ ಇದರಲ್ಲಿ ಏನು ಬರುತ್ತೆ ಪ್ಲಸ್ ಇದರಲ್ಲಿ ಏನು ಬರುತ್ತೆ ಎರಡನ್ನೂ ಕೂಡ ನೀವು
ಸಬ್ಟ್ರ್ಯಾಕ್ಟ್ ಮಾಡಿ ನೀವು ಹೇಳಬೇಕು. ಅದು ಅಂದರೆ ಕೀ ಆನ್ಸರಲ್ಲಿ ಕೊಟ್ಟರು ಆನ್ಸರ್ ಇದು. ಆಯಿತು, ಬನ್ನಿ ಮಾಡೋಣ. ಕ್ವಶನ್ ಹೇಗಾರು ಇರಲಿ, ಕೀ ಆನ್ಸರ್ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಷ್ಟೆ. ಈಗ 500 ಇತ್ತು. 500ಕ್ಕೆ ಎಷ್ಟಪ್ಪ 40% ಅಷ್ಟು ನೀವು ಡಿಸ್ಕೌಂಟನ್ನು ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಅಂದರೆ 5 4 20, ಅಂದರೆ 200 ರೂಪಾಯಿ ಅಷ್ಟು ಡಿಸ್ಕೌಂಟ್ ಕೊಟ್ಬಿಡ್ತೀರಾ. ಇನ್ನು ಮಿಕ್ಕಿದ್ದೆಷ್ಟು, ಇನ್ನು 300 ರೂಪಾಯಿ. ನಮಗೆ ಈ 300 ರೂಪಾಯಿ ಬೇಡ, ನಮಗೆ 200 ರೂಪಾಯಿ ಬೇಕು. ಇದು ತುಂಬ ಇಂಪಾರ್ಟೆಂಟು, ಸರಿನಾ? ಈ ಡಿಸ್ಕೌಂಟ್ ಸರಿ ಗೊತ್ತಾಯಿತು. ನೆಕ್ಸ್ಟು ಇದೇ 500 ರೂಪಾಯಿಗೆ ಆಯಿತಾ, ಮತ್ತೆ ಅವ್ರೇನು ಮಾಡಿದ್ದಾರೆ, 30% ಅಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರಂತೆ. ಅಂದರೆ 30% ಅಂದರೆ 5 3 15, 150 ರೂಪಾಯಿ. 150 ರೂಪಾಯಿನ ಡಿಸ್ಕೌಂಟ್ ಕೊಟ್ಟು ಇನ್ನು ಮಿಕ್ಕಿದಷ್ಟು 350 ರೂಪಾಯಿ ಆಗುತ್ತೆ. ಮತ್ತು ಈ 350 ರೂಪಾಯಿ, ಯಾಕಂದರೆ ಸತತ ಅದೇ ಮೊತ್ತದ ಸತತ 2 ರಿಯಾಯಿತಿಗಳು, ಹೌದಾ? ಅಂದರೆ ಈ 350 ರೂಪಾಯಿಗೆ ಮತ್ತೆ 10% ಡಿಸ್ಕೌಂಟು. ಅಂದರೆ 135ಕ್ಕೆ 10% ಅಂತಂದರೆ ಎಷ್ಟಾಗುತ್ತೆ? ಇದು ಪರ್ಸೆಂಟ್, ಇದು 10% ಅಂತಂದರೆ -35, ಅಂದರೆ 35ನ ತೆಗೆದಾಕಬೇಕು. ಇನ್ನು ಮಿಕ್ಕಿದ್ದಿಲ್ಲಿ 315 ರೂಪಾಯಿ. ನಮಗೆ ಇದು ಬೇಡ, ಇದು ಬೇಕು. ಈ ಎರಡನ್ನೂ ಆ್ಯಡ್ ಮಾಡಿ, 150 + 35 185. ಆಯಿತಾ? ಅಲ್ಲಿಗೆ ಕ್ವಶನ್ ಕೊಟ್ಟಿರೋದೇನು, ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಏನು ಹೇಳಿ, 200 - 185. ಸೊ ಆನ್ಸರು 15 ರೂಪಾಯಿ ಬರುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ 2, 15 rupees. ಆಯಿತಾ? ನಾರ್ಮಲಾಗಿ ನೀವು 150 - 35 ಮಾಡಿದ್ರೆ ಎಷ್ಟು ಬರುತ್ತಪ್ಪ? ಜಾಸ್ತಿನೇ ಬರುತ್ತಾ? ಬರುತ್ತೆ, ಜಾಸ್ತಿನೇ ಬರುತ್ತೆ ಬಿಡಿ. ಬಟ್ ಸ್ಟಿಲ್ ಇಟ್ ಇಸ್ ಅ ಇನ್ಕಂಪ್ಲೀಟ್ ಕ್ವಶನ್ ಗುರು, ನನಗನ್ಸಿದ್ದು, ಸರಿನಾ? ಸೊ ಆನ್ಸರ್ ಈಸ್ ಆಪ್ಷನ್ 2. ಸರಿ, ನೆಕ್ಸ್ಟು 9ನೇ ಕ್ವಶನು. ಬನ್ನಿ. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸ್ತಾನಂತೆ ಮತ್ತು ಒಂದು ಅಡ್ಡ ರಸ್ತೆ ಕೊಡುವಿಗೆ ಕ್ರಾಸ್ಗೆ ಬರ್ತಾನಂತೆ. ಬಲಕ್ಕೆ ಹೋಗೋ ರಸ್ತೆಯಲ್ಲಿ ವಿವಿ ಇದೆಯಂತೆ, ನೇರವಾಗಿ ಹೋದರೆ ಆಸ್ಪತ್ರೆ ಇದೆಯಂತೆ. ಹಾಗಾದರೆ ರಂಗಮಂದಿರ ಬೇಕು. ಓಕೆ, ಮಾಡೋಣ, ಈಸಿ ಇದೆ. ನಾರ್ಮಲಾಗಿ ಇದನ್ನು ಬರ್ಕೊಳ್ಳಿ, ಪ್ಲಸ್ ಬರ್ಕೊಳ್ಳಿ. ನಾರ್ತು, ಸೌತು, ಈಸ್ಟು, ವೆಸ್ಟು, ಸರಿನಾ? ಓಕೆ. ಈಗ ಪ್ರಕಾಶನು ಎಲ್ಲಿಗೆ ಹೋಗಬೇಕು? ಸರಿ, ಪೂರ್ವದಲ್ಲಿ. ಎಲ್ಲಿ ಪೂರ್ವದಲ್ಲಿ ಇದೆ ಅಂತಂದರೆ ಈಸ್ಟಲ್ಲಿ ಮನೆ ಇದೆಯಂತೆ, ಇಲ್ಲಿ ಹೋಮ್. ಅವನ ಮನೆ ಇಲ್ಲಿದೆಯಂತೆ. ಅವನೇನು ಮಾಡ್ತಾನೆ, ಮನೆಯಿಂದ ಪ್ರಾರಂಭಿಸ್ತಾನಂತೆ, ನೆಟ್ಟಿಗೆ ಬರ್ತಾನೆ. ಬಂದು ಒಂದು ಅಡ್ಡ ರಸ್ತೆ ಅಥವಾ ಕ್ರಾಸಿಂಗ್ಗೆ ಬರ್ತಾನಂತೆ. ಅಂದರೆ ಕ್ರಾಸ್ಗೆ ಅಂದರೆ ಕರೆಕ್ಟಾಗಿ ಮಧ್ಯಕ್ಕೆ ಬರ್ತಾನೆ. ಇಲ್ಲಿ ಬಂದು ನಿಂತ್ಕೊಂಡ, ಆಯಿತಾ? ಇಲ್ಲಿ ಬಂದು ನಿಂತ್ಕೊಬಿಟ್ಟು ಅವನು ಬಲಕ್ಕೆ ತಿರುಗ್ತಾನಂತೆ. ಈ ಬಲಕ್ಕೆ ತಿರುಗಿದಾಗ ಇಲ್ಲಿ ವಿಶ್ವವಿದ್ಯಾಲಯ ಇತ್ತಂತೆ, ಆಯಿತಾ? ಹಂಗೇ ನೆಟ್ಟಿಗೆ ಹೋದರೆ ಆಸ್ಪತ್ರೆ ಇತ್ತಂತೆ, ಹಾಸ್ಪಿಟಲ್, ಆಯಿತಾ? ಹಾಗಾದರೆ ಇನ್ನು ಮಿಕ್ಕಿದ ಯಾವುದಕ್ಕಪ್ಪ? ಸೌತು, ಅಂದರೆ ರಂಗಮಂದಿರ. ಅಫ್ಕೋರ್ಸ್ ಇಲ್ಲಿ ಸೌತಲ್ಲೇ ಇರಬೇಕು. ಹಾಗಾಗಿ ರಂಗಮಂದಿರ ಯಾವ ದಿಕ್ಕಲ್ಲಿದೆ ಅಂದರೆ ದಕ್ಷಿಣ ದಿಕ್ಕಲ್ಲಿದೆ ಅಂತ ಅರ್ಥ, ಸರಿನಾ? ಇದು ಈಸಿ ಕ್ವಶನು. ನೆಕ್ಸ್ಟು ಡಿಕ್ಷನರಿ ಕ್ವಶನ್. ಇದು ಈಸಿ ಕ್ವಶನು. ಕೆಳಗಿನ ಪದಗಳನ್ನು ಪದಕೋಶ ಡಿಕ್ಷನರಿಯ ಕ್ರಮದಲ್ಲಿ ಬರೆದಾಗ ಮೂರನೇ ಸ್ಥಾನ ಹೇಳಬೇಕಂತೆ. ಸರಿ, ಮೂರನೇ ಸ್ಥಾನ ಕೇಳಿದ್ರೆ ಫಸ್ಟು CA. ಇದು CA ಇದೆ, ಇಲ್ಲೂ CA ಇದೆ, ಬೇರೆ ಕಡೆ ಇದೆಯಾ? ಓಕೆ, ಇದು ಬೇಡ ನಮಗೆ, ಇದು ಬೇಡ. ಯಾಕಂದರೆ ನಮಗೆ ಮೂರನೇ ಸ್ಥಾನ ಬೇಕು. ಇವೆರಡು ಕನ್ಸಿಡರ್ ಮಾಡಿದ್ರೆ ಫಸ್ಟು ಸೆಕೆಂಡ್ ಬರುತ್ತೆ, ನಮ್ಗೆ ಅದು ಬೇಡ. ಮೂರನೇ ಸ್ಥಾನ ಯಾವುದು? CONT. ಟಿ ಆದಮೇಲೆ ಐ ಇದೆ, ಇಲ್ಲಿ R ಇದೆ. ಐ ಬರುತ್ತಾ, ಆರ್ ಬರುತ್ತೋ? ಫಸ್ಟು ಐ ಬರುತ್ತೆ. ಅಂದರೆ ಕಂಟಿನ್ಯೂಸ್ ಇಸ್ ದ ಮೂರನೇ ಸ್ಥಾನ. ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್, ಸರಿನಾ? ನೆಕ್ಸ್ಟು, ಕೆಲವರು ಗಣಿತದಲ್ಲಿ ದುರ್ಬಲರಂತೆ. ಸರಿ, ಕೆಲವರು ಒಂದು ಸರ್ಕಲ್ ಹಾಕಿ ಒಂದು ಭಾಗ ಇಲ್ಲಿ ಮೆನ್ಷನ್ ಮಾಡಿ. ಹಿಂಗೆ ಈ ಕೆಲವರು ಗಣಿತದಲ್ಲಿ ಮ್ಯಾಥ್ಸಲ್ಲಿ ವೀಕ್ ಅಂತೆ, ಮ್ಯಾಥ್ಸು ವೀಕು. ಸರಿ, ಗಣಿತದಲ್ಲಿ ದುರ್ಬಲರಾಗಿದ್ರಲ್ಲ, ಸರಿ, ಈ ಗಣಿತದಲ್ಲಿ ದುರ್ಬಲರಾಗಿದ್ರಲ್ಲ, ಇವರು ಸಂಗೀತಗಾರರಂತೆ. ಅಂದರೆ ಇವರೆಲ್ಲರೂ ಕೂಡ ಮ್ಯೂಸಿಷಿಯನ್ಸ್ ಅಂತೆ. ಸರಿ, ಹಾಗಾದರೆ ಈ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅಂದರೆ ಹೌದು. ಯಾಕಂದರೆ ಈ ಮ್ಯಾಥ್ಸಲ್ಲಿ ಯಾರೆಲ್ಲ ವೀಕ್ ಇದ್ದರು ಅವರೆಲ್ಲ ಮ್ಯೂಸಿಷಿಯನ್ನು ಅಂತಂದರೆ ಈ ಮ್ಯೂಸಿಷಿಯನ್ಸು ಕೂಡ ಮ್ಯಾಥ್ಸಲ್ಲಿ ವೀಕ್ ಆಗಿರಲೇಬೇಕು. ಹಾಗಾದರೆ ಇದು ಖಂಡಿತವಾಗಿಯೂ ನಿಜವಾಗಿರುತ್ತದೆ, ಸರಿನಾ? ಸರಿ, ನೆಕ್ಸ್ಟು
14th August 2010 ವಾರದ ಯಾವ ದಿನವಾಗಿತ್ತು ಅಂತ ಹೇಳಬೇಕು ಈಗ ನೀವು. ನೋಡಿ, ಇದೇ ಕ್ವಶನು ಹೈದರಾಬಾದ್ ಕರ್ನಾಟಕದ್ದು ಗ್ರೂಪ್ ಬಿ ಅಲ್ಲಿ ಕೇಳಿದ. ಆಯಿತಾ? ಸೊ ಗ್ರೂಪ್ ಬಿ ಹೈದರಾಬಾದ್ ಕರ್ನಾಟಕದಲ್ಲಿ 15th August ಕೇಳಿದ್ದಾನೆ ಇಲ್ಲಿ. ಇದು 14th August, ಬಟ್ ಇಯರ್ ಸೇಮು. 15th August 2010 ಅಂತ ಕೇಳಿದ್ದಾನೆ. ಅಲ್ಲೂ ಕೂಡ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಈ ಕ್ವಶನ್. ಅದಕ್ಕೆ ಎಲ್ಲೋ ನೋಡ್ದಂಗೆ ಐತೆ ಅಂತಿದೆ. ಈ ಚಾನಲ್ಲೇ ಅದನ್ನು ಸಾಲ್ವ್ ಮಾಡಿಸಿ ಕೂಡ ಹಾಕಿದೆ. ಆಯಿತಾ? ಸೊ ಈಗ ಈ ಕ್ವಶನ್ ಹೇಗೆ ಸಾಲ್ವ್ ಮಾಡಬೇಕು ನೋಡಿ. ನೀವೇನಾದರೂ ಬ್ಯಾಂಕಿಂಗ್ಗೆ ಅಥವಾ UPSC CSAT ಓದಿದರೆ ಇಲ್ಲಿ ಟ್ರಿಕ್ ಅಂತಿಲ್ಲ, ನಾರ್ಮಲಾಗಿ ಕಾನ್ಸೆಪ್ಟಿಂದನೇ ಹೇಳ್ಕೊಡ್ತಾರೆ. ಹೆಂಗೆ ಅಂತಂದರೆ ನೋಡಿ, ಫಸ್ಟು ನೀವೇನು ಮಾಡಬೇಕು ಅಂತಂದರೆ ರೆಫರೆನ್ಸ್ ಆಗಿ ಒಂದು ಟೈಮ್ ತಗೋಬೇಕು ಅಥವಾ ಒಂದು ದಿನ ತಗೋಬೇಕು. ಯಾವ ದಿನ ಅಂತಂದರೆ 1st January 2001 ಇದೆಯಲ್ಲ, ಇದನ್ನು ನಾನು ಮಂಡೇ ಅಂತ ಕನ್ಸಿಡರ್ ಮಾಡ್ತೀನಿ. ಆಯಿತಾ? ಇದು ರೆಫರೆನ್ಸ್ ಟೈಮು. ಬೇಕಾದ್ರೆ ಕ್ಯಾಲೆಂಡ್ರಲ್ಲೇ ಚೆಕ್ ಮಾಡಿ, ಈ ದಿನ ಮಂಡೇನೇ ಇದೆ. ಆಯಿತಾ? ಸೊ ಹಾಗಾಗಿ ಯೂನಿವರ್ಸಲಿ ಒಂದು ರೆಫರೆನ್ಸ್ ಟೈಮು. ಅಕಸ್ಮಾತು ಬರೀ ಈ ಥರ ಒಂದಷ್ಟು ಸಿಂಗಲ್ ಕ್ವಶನ್ ಕೇಳ್ಬಿಡ್ತಾರೆ ನೋಡಿ, 14th August ಯಾವುದು ಅಂತ ಹೇಳು ಅಂತಂದರೆ ಈ ದಿನ ರೆಫರೆನ್ಸಾಗಿ ತೊಗೊಳ್ಳಿ. ಆಯಿತಾ? ಈ ದಿನ ರೆಫರೆನ್ಸಾಗಿ ತೊಗೋತು ಅಂತಂದರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸರಿ, ನೆಕ್ಸ್ಟು ಈಗ ನಾನೇನು ಮಾಡ್ತೀನಿ ಅಂತಂದರೆ 1st January 2001 ಮಂಡೇ ಅಂತ ತೊಗೊಂಡೆ ರೆಫರೆನ್ಸಾಗಿ. ಸರಿ, ಈಗ ನಾನೇನು ಮಾಡ್ತೀನಿ, 1st January 2001 ನೋಡಿ, ಡೇಟು ಸೇಮು, ಮಂತು ಸೇಮು, ಬಟ್ ಇಯರು 2010ಗೆ ನಾನು ಟ್ರಾವೆಲ್ ಮಾಡ್ತೀನಿ. ಅಂದರೆ 2001ರಿಂದ 2010ಕ್ಕೆ ಟ್ರಾವೆಲ್ ಮಾಡ್ತೀನಿ. ಟ್ರಾವೆಲ್ ಮಾಡಿದಾಗ ಏನಾಯಿತು ಅಂತಂದರೆ ನನಗೆ ಈಗ ಆಡ್ ಡೇಸ್ ಬೇಕು. ಅಂದರೆ 10 - 1 ಎಷ್ಟಾಗತ್ತಪ್ಪ? ಟೋಟಲಿ 9 ಇಯರ್ಸ್ ಇದೆ. ಲೀಪ್ ಇಯರ್ಸು 2004 ಮತ್ತು 2008. ಹೌದಾ? ಒಟ್ಟು 2 ಇಯರು ಲೀಪ್ ಇದೆ. ಅಂದರೆ 9 + 2 ಎಷ್ಟಾಗುತ್ತೆ? 11. 11/7 ಅಂದರೆ ವಾರದಲ್ಲಿ 7 ದಿನ ಇದೆ. ಸೊ 7 ದಿನ ತೊಗೊಂಡ್ರೆ 3 1 4, ಒಟ್ಟು 4 ದಿನ ಆಡ್ ಡೇ ಸಿಗುತ್ತೆ. ಒಟ್ಟು 4 ದಿನ ಆಡ್ ಡೇಸ್. ಅರ್ಥ ಆಯ್ತಾ? ಫಸ್ಟು ನಾನು ಇಯರ್ಗೆ ಟ್ರಾವೆಲ್ ಮಾಡ್ತೀನಿ. ಈಗ ಇಯರ್ ಟ್ರಾವೆಲ್ ಆಯಿತು. ನೆಕ್ಸ್ಟು ಮಂತ್ಗೆ ಜನವರಿಯಿಂದ ಮತ್ತೆ ಆಗಸ್ಟ್ಗೆ ಹೋಗ್ತೀನಿ. ನೋಡಿ, ಫಸ್ಟು ಏನಂತ 1st August ಅಲ್ವಾ? ಸರಿ, ಜನವರಿಯಿಂದನೀಗ ನಾನು ಆಗಸ್ಟ್ಗೆ ಹೋದೆ. 1st ಜನವರಿಯಿಂದ 1st Augustಗೆ ಹೋದೆ. ಆಯಿತಾ? ಈಗ ನಾನು ಇಲ್ಲಿ ಎಷ್ಟು ಆಡ್ ಡೇಸ್ ಇದೆ ಅಂತ ಹೇಳಬೇಕು. ಈಗ ಇಲ್ಲಿ ಎಷ್ಟು ಆಡ್ ಡೇಸ್ ಇದೆ ಹೇಳಬೇಕು ಅಂತಂದರೆ ನಿಮಗೆ ಒಂದು ಇದು ಗೊತ್ತಿರಬೇಕು. ಅಂದರೆ ಯಾವ ಮಂತಲ್ಲಿ, ಈಗ ನಾರ್ಮಲಾಗಿ ಜನವರಿಯಲ್ಲಿ ಎಷ್ಟು ದಿವಸ ಆಯ್ತಪ್ಪ? 31. 31/7 ಮಾಡ್ಕೊಳ್ಳಿ. ಆಯಿತಾ? 7 7 4 28. ಅಂದರೆ ಇನ್ನೂ ಜನವರಿಲಿ ಎಕ್ಸ್ಟ್ರಾ 3 ದಿನ ಉಳ್ಕೊಳ್ಳುತ್ತೆ. ಆಯಿತಾ? ಅಂದರೆ 4 ವಾರ ಕಳೆದು ಎಕ್ಸ್ಟ್ರಾ 3 ದಿನ ಇದೆ ಅಲ್ವಾ? ಅದಕ್ಕೆ ನಾವು ಆಡ್ ಡೇಸ್ ಅಂತ ಕರಿತೀವಿ. ಸರಿನಾ? ನೀವು ಕ್ಯಾಲೆಂಡರ್ ಓದಿದರೆ ನಿಮಗೆ, ಅಂದರೆ ಮೆಂಟಲ್ ಎಬಿಲಿಟಿ ಓದ್ತು ಅಂದರೆ ಗೊತ್ತಾಗತ್ತೆ ಬಿಡಿ. ಸರಿ, ಈಗ ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಇಲ್ಲ. ಆಗಸ್ಟ್ ಕಂಪ್ಲೀಟೇ ಆಗಿಲ್ಲ. ಆಗಸ್ಟ್ ಸ್ಟಾರ್ಟಿಂಗೇ ಹೇಳಬೇಕಾಗಿರೋದು ನಾವು. ಆಯಿತಾ? ಸೊ ಜನವರಿಗೆ ಎಷ್ಟಿದೆಪ್ಪ ಆಡ್ ಡೇಸು? 3, ಫೆಬ್ರವರಿ 0, ಮತ್ತು ಮಾರ್ಚ್ಗೆ 3, ಏಪ್ರಿಲ್ಗೆ 2, ಮೇಗೆ 3, ಜೂನ್ಗೆ 2, ಜುಲೈಗೆ 3. ಟೋಟಲಾಗಿ ಎಷ್ಟಾಗುತ್ತೆ ಅಂದರೆ 16 ದಿನ ಆಗುತ್ತೆ. 16/7 ಮಾಡಿ, 7 ಮಾಡ್ತಾಯಿದ್ರೆ 14 7 1 7 2 14. ಅಂದರೆ ಎಕ್ಸ್ಟ್ರಾ ರಿಮೈಂಡರ್ 2 ಸಿಗುತ್ತೆ. ಆಯಿತಾ? ಸೊ ಆ 2ನ್ನ ಇಲ್ಲಿ ಬರ್ಕೊಳ್ಳಿ. ಮುಗಿತಾ? ಸರಿ, ನೆಕ್ಸ್ಟು 1st August ನಾನೇನು ಮಾಡ್ತೀನಿ, ಯಾವುದು ಕ್ವಶನ್ ಕೇಳಿರೋದು ಯಾವುದು? 14th August ಅಲ್ವಾ? 14th Augustಗೆ ಮತ್ತೆ ಟ್ರಾವೆಲ್ ಮಾಡ್ತೀನಿ. ಆಯಿತಾ? 14th August ಅಂದರೆ 14 - 1 ಎಷ್ಟು? 13 ಆಗುತ್ತೆ. ಮತ್ತು 13/7 ಮಾಡ್ಕೊಳ್ಳಿ. ಎಷ್ಟು ಆಡ್ ಡೇಸ್ ಆಗುತ್ತೆ? 3 3 6 ಆಗುತ್ತೆ. ಸೊ ಇಲ್ಲಿ +6. ಸೊ 6 4 2 ಈ 3 ಕೂಡ ಆ್ಯಡ್ ಮಾಡಿ. 6 4 2 12 ಆಗುತ್ತೆ. 12/7 ಮಾಡ್ತು ಅಂತಂದರೆ ಇನ್ನು 5 ಮಿಕ್ಕೊಳ್ಳುತ್ತೆ. ರೆಫರೆನ್ಸ್ ಪೀರಿಯಡ್ ನಾನು ಮಂಡೇ ಅಂತ ತೊಗೊಂಡಿದ್ದೆ. ಆಯಿತಾ? ಸೊ ಮಂಡೇ +5 ಮಾಡಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ಆನ್ಸರ್ ಈಸ್
ಸ್ಯಾಟರ್ಡೇ ಸಿಗುತ್ತೆ, ಅಂದರೆ ಶನಿವಾರ. ಸೊ 14th August 2010 ನಿಮ್ಮ ಶನಿವಾರ ಆಗಿತ್ತು, ಸರಿನಾ? ಅಕಸ್ಮಾತ್ 15th August ಕೇಳಿದ್ರೆ ಭಾನುವಾರ ಆಗುತ್ತೆ ಅದು. ಸರಿ, ನೋಡಪ್ಪ, ಇದು ಕ್ವಶನು ಎಂಥ ಕ್ವಶನು ಅಂತಂದರೆ ಫಸ್ಟ್ ಆಫ್ ಆಲ್ ವಸ್ಟು ಅಂತಂದರೆ ಅಂಥ ಕ್ವಶನ್ ಇದು. ಯಾಕೆ ಅಂತಂದರೆ ಇನ್ಕಂಪ್ಲೀಟ್ ಕ್ವಶನ್ ಇದು. ನನಗೆ ನಾನು ಹೇಳ್ತಾ ಇರೋದು, ಆಯಿತಾ? ಯಾಕೆಂದರೆ ನೋಡಿ, ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡ್ತದಂತೆ. ಎದುರಿನಿಂದ ಚಲಿಸುವಂತಹ ವ್ಯಕ್ತಿ 20 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿ ಆಗ್ತಾನಂತೆ. ಹಾಗಾದರೆ ಆ ಮನುಷ್ಯನ ವೇಗವು, ಸರಿ, ನೀವು ಸ್ಥಳೀಯ ರೈಲುಗಳು ಅಂತಿದೆ, ಎಷ್ಟು ರೈಲುಗಳು ಹೇಳಿಲ್ಲ, ಆಯಿತಾ? 1 ತಗೋಬೇಕಾ 2 ತಗೋಬೇಕಾ? ಯಾಕಂದರೆ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣಗಳನ್ನು ಹೊರಡುತ್ತದೆ ಅಂತಿದೆ. ಸೊ ಅಲ್ಲಿಗೆ ಎಷ್ಟು ಟ್ರೈನ್ ತಗೋಬೇಕು? 2, 3, 4? ನಾರ್ಮಲಾಗಿ ನಾವು 2 ತಗೊಂಡು ಮಾಡ್ತೀವಿ, ಬಟ್ ಸ್ಟಿಲ್ ಈಗ 3 ಟ್ರೈನ್ ತೊಗೊಂಡ್ರು ಹಂಗೂ ಮಾಡ್ಬೋದು, 4 ಟ್ರೈನ್ ತೊಗೊಂಡ್ರು ಹಂಗೂ ಮಾಡ್ಬೋದು. ಬಟ್ ಇವರು ಎಕ್ಸಾಕ್ಟಾಗಿ ಇಷ್ಟು ಟ್ರೈನ್ ಅಂತನಾದ್ರು ಮೆನ್ಷನ್ ಮಾಡಬೇಕು, ಆಯಿತಾ? ಆಮೇಲೆ ಏನದು ಒಂದು ಇದಿದೆ, ಏನದು ಇಂಗ್ಲೀಷಲ್ಲಿ ನಿಮಗೆ ಆ್ಯಕ್ಚುಲಾಗಿ ಕ್ವಶನ್ ಹೇಗಿದೆ ಅಂತ ಹೇಳೋದಂದರೆ, ನಿಮಿಷ ರೀ, ಕ್ವಶನ್ ಪೇಪರ್ದು ಲೋಕಲ್ ಟ್ರೈನ್ಸ್ ಲೀವ್ ಫ್ರಮ್ ಅ ಸ್ಟೇಷನ್ ಅಟ್ ಆನ್ ಇಂಟರ್ವಲ್. ನೀವು ಇಲ್ಲಿ ನಾನು ಇಂಗ್ಲೀಷ್ ಇದು ಟ್ರಾನ್ಸ್ಲೇಟ್ ಮಾಡಿ ಹಾಕಿರೋದು ಇದು, ಆಯಿತಾ? ಸೊ ನೀವು ಆ್ಯಕ್ಚುಲ್ ಕ್ವಶನ್ ಪೇಪರ್ ನೋಡೋದಾದರೆ ಲೋಕಲ್ ಟ್ರೈನ್ಸ್ ಲೀವ್ ಫ್ರಮ್ ಅ ಸ್ಟೇಷನ್ ಅಟ್ ಆನ್ ಇಂಟರ್ವಲ್ ಆಫ್ 20 minutes ಅಟ್ ಅ ಸ್ಪೀಡ್ ಆಫ್ 12 km/h ಅಂತ ಕೇಳಿದ್ದಾನೆ. ಎಷ್ಟು ಟ್ರೈನ್ ತಗೋಬೇಕಪ್ಪ? ಅದನ್ನಾರು ಕರೆಕ್ಟಾಗಿ ಹಾಕಿದ್ದಾನ? ಇಲ್ಲ ಬಿಡಿ, ಆಯಿತು. ನಾವು ಏನದು ಕೀ ಆನ್ಸರ್ ತೊಗೊಂಡು ಏನು ಆನ್ಸರ್ ಬರುತ್ತೋ ಅದನ್ನು ಈಗ ಸದ್ಯಕ್ಕೆ 2 ಟ್ರೈನ್ ಅಂತ ಕನ್ಸಿಡರ್ ಮಾಡ್ಕೊಂಡು ಹೇಳ್ಕೊಡ್ತೀನಿ, ಸರಿನಾ? ಈಗ ಇಲ್ಲೊಂದು ಸ್ಟೇಷನ್ ಇದೆ. ಈಗ ಸ್ಟೇಷನ್ಲಿ ಇದು ಟ್ರೈನ್ 1, ಇದು ಟ್ರೈನ್ 2, ಅರ್ಥ ಆಯ್ತಾ? 2 ಟ್ರೈನ್ ಇದೆ ಅಂತ ತಗೊಳ್ಳಿ, ಸರಿನಾ? ಸರಿ, ಈಗೇನಾಯಿತು ಅಂತಂದರೆ ಟ್ರೈನ್ 1 ಫಸ್ಟು ಹೊರಡುತ್ತೆ, ಆಯಿತಾ? ಟ್ರೈನ್ 1 ಫಸ್ಟು ಹೊರಡುತ್ತೆ, ಬಟ್ ಟ್ರೈನ್ 2 ಇನ್ನೂ ಹೊರಟಿಲ್ಲ. ಟ್ರೈನ್ 2 ಯಾವಾಗ ಹೊರಡುತ್ತೆ ಅಂತಂದರೆ ಟ್ರೈನ್ 1 ಹೊರಟಾದಮೇಲೆ 20 ನಿಮಿಷ ಆದಮೇಲೆ ಟ್ರೈನ್ 2 ಆಮೇಲೆ ಹೊರಡುತ್ತೆ. ಇದು ಅರ್ಥ ಆಯ್ತಾ? ಅಂದರೆ ಟ್ರೈನ್ 1 ಹೊರಟಾದಮೇಲೆ 20 ನಿಮಿಷ ಆದಮೇಲೆ ನಿಮ್ಮ ಟ್ರೈನ್ 2 ಹೊರಡುತ್ತೆ, ಸರಿನಾ? ಸೊ ಇದು ಅರ್ಥ ಆಯ್ತಾ? ಇದೇ ಬೇಕಾಗಿರೋದು ನೋಡಿ. ಟ್ರೈನ್ಸ್ ಲೀವ್ ದ ಸ್ಟೇಷನ್ ಎವ್ರಿ 20 minutes ಅಟ್ ಅ ಸ್ಪೀಡ್ ಆಫ್ 12 km/h. ಈಗ ಎರಡೂ ಏನು ಟ್ರೈನ್ದು ಸ್ಪೀಡ್ ಇದೆಯಲ್ಲ ಅದು 12 km/h ಇದೆ, ಸ್ಪೀಡು ಸೇಮ್ ಇದೆ, ಸರಿನಾ? ಸರಿ, ಈಗ ನಮಗೇನು ಬೇಕು ಅಂತ ಹೇಳೋದಾದರೆ ಏನು ಬೇಕಪ್ಪ ನಮಗೆ? ಫಸ್ಟು ಬೇಸಿಕ್ ಫಾರ್ಮುಲಾ ಬರ್ಕೊಳ್ಳಿ. ಏನು ಅಂತಂದರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್, ಆಯಿತಾ? ಸರಿ, ಈಗ ಡಿಸ್ಟೆನ್ಸು ಗೊತ್ತಿಲ್ಲ. ಇದು ಡಿಸ್ಟೆನ್ಸ್ ಅಂತಂದರೆ ಏನು ನೋಡಿ, ಡಿಸ್ಟೆನ್ಸ್ ಅಂತಂದರೆ ಟ್ರೈನ್ದು ಲೆಂತ್ ಅಲ್ಲ. ಈ ಡಿಸ್ಟೆನ್ಸ್ ಏನಪ್ಪ ಅಂತಂದರೆ ಈ ಟ್ರೈನು ಹೊರಟಾದ್ಮೇಲೆ 20 ನಿಮಿಷ ಆದಮೇಲೆ ಈ ಟ್ರೈನ್ ಹೊರಡ್ತಲ್ವ, ಹಾಗಾದರೆ ಈಗ ನೋಡಿ ಇಲ್ಲೊಂದು ಟ್ರೈನ್ ಹೋಗ್ತಾ ಇದೆ, ಆಯಿತಾ? ಇಲ್ಲೊಂದು ಟ್ರೈನ್ ಹೋಗ್ತಾ ಇದೆ, ಅಂದರೆ ಇದು ಟ್ರೈನ್ 2, ಅಂದರೆ ಟ್ರೈನ್ 1 ಹೊರಟಾಗಿದೆ, ಎರಡೂ ಸ್ಪೀಡು ಸೇಮ್ ಇದೆ. ಹಾಗಾಗಿ ಈ ಎರಡೂ ಟ್ರೈನ್ ಮಧ್ಯೆ ಇರುವಂತಹ ಗ್ಯಾಪ್ ಏನು? ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಏನು ಅಂತ ನಾವು ಹೇಳಬೇಕು. ಈ ಗ್ಯಾಪ್ ಏನಪ್ಪ ಅಂದರೆ ಇದು ಡಿಸ್ಟೆನ್ಸು. ಈ ಡಿಸ್ಟೆನ್ಸ್ನ ನಾವು ತೊಗೊಂಡ್ರೆ ಅಂದರೆ ಫೈಂಡ್ ಮಾಡಿದ್ರೆ ನೆಕ್ಸ್ಟು ಸ್ಟೆಪ್ಗೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಗ್ಯಾಪ್ನ ಕಂಡುಹಿಡ್ಕೊತೀನಿ. ಸೊ ಈ ಗ್ಯಾಪ್ ಕಂಡುಹಿಡಬೇಕು ಅಂದರೆ ನಾರ್ಮಲಾಗಿ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮು. ಸ್ಪೀಡ್ ಎಷ್ಟಪ್ಪ? ಸೇಮ್ ನಿಮ್ಮ 12 km/h ಹೋಗ್ತಾ ಇದೆ. ಟೈಮ್ ಎಷ್ಟು? 20 ನಿಮಿಷ ಅಂತ ಕೇಳಿದ್ದಾರೆ. 20 ನಿಮಿಷ ಅಂತಂದರೆ ಇದು 20/60 ಅಂತ ಬರ್ಕೋತೀನಿ. ಅಂದರೆ ಈಗ ಅವರಲ್ಲಿ ಇದೆ ಅಲ್ವಾ, ಸೊ ಹಾಗಾಗಿ ನಾನು 20 minutesನ ಅವರಾಗಿ ಕನ್ವರ್ಟ್ ಮಾಡಿಕೊಂಡೆ. 20 ones 23s 3 ones 3 4s, ಅಂದರೆ ನಿಮ್ಮ ಡಿಸ್ಟೆನ್ಸು 4 ಕಿಲೋಮೀಟರ್ ಇದೆ, ಆಯಿತಾ? ಏನಪ್ಪ ಡಿಸ್ಟೆನ್ಸು ಅಂತಂದರೆ ಈ ಟ್ರೈನ್ 1 ಮತ್ತು ಟ್ರೈನ್ 2 ಮಧ್ಯೆ ಇರುವಂತಹ ಗ್ಯಾಪ್ ಏನಿದೆಯಲ್ಲ, ಅಂದರೆ ಎರಡೂ ಕೂಡ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದೆ, ಆಯಿತಾ? ಸೊ ಹಾಗಾಗಿ ಆ ಗ್ಯಾಪು ಕೂಡ 4 ಕಿಲೋಮೀಟ್ರ್ ಹಂಗೆ ಇರ್ತದೆ,
ಕಮ್ಮಿ ಆಗಲ್ಲ, ಹೆಚ್ಚು ಆಗಲ್ಲ, 4 ಕಿಲೋಮೀಟ್ರನೇ ಇರಬೇಕು. ಇದು ಅರ್ಥ ಆಯ್ತಾ? ಇದು ಅಷ್ಟೇ. ಇದು ಅರ್ಥ ಆಯಿತು ಅಂತಂದರೆ ಇನ್ನು ಮಿಕ್ಕಿದ್ದೆಲ್ಲ ಈಸಿ. ನೆಕ್ಸ್ಟು, ಈಗ ಅ ಮ್ಯಾನ್ ವಾಕಿಂಗ್ ಫ್ರಮ್ ದ ಅಪೋಸಿಟ್ ಡೈರೆಕ್ಷನ್ ಮೀಟ್ಸ್ ದ ಟ್ರೈನ್ ಎವ್ರಿ 12 ಮಿನಿಟ್ಸ್ ಅಂತೆ. ಓಕೆ, ಈಗ ಇಲ್ಲಿ ಟ್ರೈನ್ 2 ಬರ್ತಾ ಇದೆ, ಸರಿ, ಹಿಂದೆ ಬರ್ತಾ ಇದೆ, ಟ್ರೈನ್ 1 ಮುಂದೆ ಹೋಗ್ತಾ ಇದೆ. ಓಕೆ, ಇಲ್ಲಿ ಯಾರೋ ಒಬ್ಬ ಒಂದು ಮನುಷ್ಯ ನಡ್ಕೊ ಹೋಗ್ತಾ ಇದ್ದ, ಆಯಿತಾ? ಅವನು ಕೂಡ ಯಾವುದೋ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದ್ದಾನೆ, ಆಯಿತಾ? ನಾವೇನು ಈ ಕ್ವಶನ್ ಪ್ರಕಾರ ಏನು ಅಂತಂದರೆ, ಇವನ ಸ್ಪೀಡ್ ಏನು ನಡ್ಕೊ ಬರ್ತಾ ಇದ್ದಾನಲ್ಲ ಅವನದು ಸ್ಪೀಡ್ ಹೇಳಬೇಕು ನಾವು, ಆಯಿತಾ? ಅದನ್ನೇ ನಾವು ಕಂಡುಹಿಡಬೇಕಾಗಿರೋದು. ಬಟ್ ಈಗ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಈಗ ಫಸ್ಟು ಟ್ರೈನ್ 1 ಬರ್ತಾ ಇದೆ, ಹಿಂದ್ಗಡೆಯಿಂದ ಟ್ರೈನ್ 2 ಬರ್ತಾ ಇದೆ. ಗ್ಯಾಪ್ ಎಷ್ಟಿದೆಯಪ್ಪ? ಈ ಗ್ಯಾಪ್ ಎಷ್ಟಿದೆ ಅಂತಂದರೆ 4 ಕಿಲೋಮೀಟರ್ಷ್ಟು ಗ್ಯಾಪ್ ಇದೆ, ಆಯಿತಾ? ಸರಿ, ಈಗ ಆ ಹುಡುಗನಿಗೆ ಅಥವಾ ಆ ಮನುಷ್ಯ ಏನು ನಡ್ಕೊ ಬರ್ತಾ ಇದ್ದಾನಲ್ವ, ಅವನಿಗೆ ಫಸ್ಟು ಟ್ರೈನ್ 1 ಪಾಸ್ ಆಗುತ್ತೆ, ಹೌದಾ? ಫಸ್ಟು ಟ್ರೈನ್ ಹೋಗ್ತಾಯಿದ್ದು, ಟ್ರೈನ್ 1 ಪಾಸ್ ಆಯಿತು. ಈ ಟ್ರೈನ್ 1 ಪಾಸ್ ಆದಮೇಲೆ 12 ನಿಮಿಷ ಆದಮೇಲೆ, 12 ನಿಮಿಷ, ಕ್ವಶನ್ ಏನು ಕೇಳಿದೆ ನೋಡಿ, 12 ಮಿನಿಟ್ಸ್, 12 ನಿಮಿಷ ಆದಮೇಲೆ ಅವನಿಗೆ ಟ್ರೈನ್ 2 ಕಾಣಿಸ್ಕೊಳುತ್ತೆ. ಅರ್ಥ ಆಯ್ತಾ? 12 ನಿಮಿಷ ಆದಮೇಲೆ ಅವನಿಗೆ ಟ್ರೈನ್ 2 ಕಾಣಿಸ್ಕೊಳ್ತು. ಹಾಗಾದರೆ ಆ ಮನುಷ್ಯಂದು ಸ್ಪೀಡ್ ಎಷ್ಟು ಅಂತ ಹೇಳ್ಬೇಕು ನೀವೀಗ, ಆಯಿತಾ? ಸರಿ, ಈಗ 12 ಮಿನಿಟ್ಸ್ ಅಂದಿದೆಯಲ್ಲಪ್ಪ, ಈ 12 ಮಿನಿಟ್ಸ್ನ ಅವರಾಗಿ ಕ್ಯಾಲ್ಕುಲೇಟ್ ಮಾಡೋದಾದರೆ 12/60, 60 1s 60 5s, ಸಾರಿ 12 1s 12 5s, ಸೊ ಇದು 1.1/5 ಅವರ್ ಆಗುತ್ತೆ, ಹೌದಾ? ಸರಿ, ನೆಕ್ಸ್ಟು ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮು, ಸೇಮ್ ಅದೇ ಫಾರ್ಮುಲಾ ಇಟ್ಕೊಳ್ಳಿ. ಈಗ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಬೇಕು, ಆಯಿತಾ? ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ? ಗ್ಯಾಪು 4 ಕಿಲೋಮೀಟ್ರು, ಡಿವೈಡ್ ಬೈ ಟೈಮ್ ಎಷ್ಟು? 1/5 ಅವರ್ಸು. ಸೊ ಮೇಲ್ಗಡೆ ಹೋಯಿತು ಅಂದರೆ 4 5s 20 ಆಗುತ್ತೆ. ಸೊ ಅಲ್ಲಿಗೆ ಸ್ಪೀಡು 20 ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ. ಅರ್ಥ ಆಯ್ತಾ? ಈ 20 ಕಿಲೋಮೀಟರ್ ಪರ್ ಅವರ್ ಏನಿದೆಯಲ್ಲ, ಇದು ಈ ಮನುಷ್ಯನ ಸ್ಪೀಡು ಪ್ಲಸ್ ಟ್ರೈನ್ ಸ್ಪೀಡು ಎರಡೂ ಕೂಡ ಸೇರಿ 20 ಕಿಲೋಮೀಟ್ರ್ ಪರ್ ಅವರು ಆನ್ಸರ್ ಸಿಕ್ತು. ಕ್ವಶನಲ್ಲಿ ಕೊಟ್ಟಿರೋ ಹಾಗೆ ಟ್ರೈನ್ ಸ್ಪೀಡು 12 ಕಿಲೋಮೀಟ್ರ್ ಪರ್ ಅವರ್ ಅಂತೆ. ಸೊ ಟ್ರೈನ್ ಸ್ಪೀಡು 12 ಕಿಲೋಮೀಟ್ರ್ ಪರ್ ಅವರ್ ಅಂತಂದರೆ, 12 ಕಿಲೋಮೀಟರ್ ಪರ್ ಅವರ್ ಅಂತಂದರೆ, ನಾನು ಈ ಒಂದು ಟೋಟಲ್ 20 ಕಿಲೋಮೀಟ್ರ್ ಏನು ಸಿಕ್ಕಿದೆಯಲ್ಲ ಅದನ್ನು 12 ಮೈನಸ್ ಮಾಡ್ತೀನಿ. ಸೊ ಮಿಕ್ಕಿದ್ದೆಷ್ಟು? 8 ಸಿಗುತ್ತೆ. ಅಂದರೆ ಆಪ್ಷನ್ನು ಯಾವುದು? 8 ಕಿಲೋಮೀಟರ್ ಪರ್ ಅವರ್ ಸಿಗುತ್ತೆ. ಅಂದರೆ ಆ ಮನುಷ್ಯನ ವೇಗ 8 ಕಿಲೋಮೀಟರ್ ಪರ್ ಅವರಷ್ಟು ಹೋಗ್ತಾ ಇದ್ದಾನೆ ಅಂತ ಅರ್ಥ. ಸೊ ಡೈರೆಕ್ಟಾಗಿ ಮಾಡ್ಬೋದಾ? 20 - 12 ಅಂತ ಮಾಡ್ಕೋಬೋದಾ? ಮಾಡೋಕ್ಕಾಗಲ್ಲ ಗುರು. ನಾನು ಸುಮ್ಮನೆ ಹೇಳಿದ್ದು ನಂಬರ್ಸ್ ಇತ್ತಲ್ಲ, 20 - 12 ಆ ರೀತಿ ಅದೇನೋ ಅಂದ್ಕೊಂಡೆ, ಬಟ್ ಆಗಲ್ಲ ಬಿಡಿ. ಇದು ನೋಡ್ಕೊಳ್ಳಿ, ಇಷ್ಟೇ ಆನ್ಸರು, ಆಯಿತಾ? ಕಾನ್ಸೆಪ್ಟ್ ಅರ್ಥ ಆಗಬೇಕು, ಗ್ಯಾಪ್ ಫಸ್ಟು ಕಂಡುಹಿಡ್ಕೊಂಡು ಮಾಡಿರೋದು, ಸರಿನಾ? ಸರಿ, ನೆಕ್ಸ್ಟ್ ಕ್ವಶನು ನೋಡಿ. ಇದು ಕೂಡ ನೀವೇನಾದರೂ ಬ್ಯಾಂಕಿಂಗ್ ಎಕ್ಸಾಮ್ ಅಟೆಂಡ್ ಮಾಡಿದರೆ ಅಲ್ಲಿ ಒಂದು ಕೇಳ್ತಾನೆ ನಿಮಗೆ, ಇಮ್ಮಿಡಿಯೇಟ್ ಲೆಫ್ಟು, ಇಮ್ಮಿಡಿಯೇಟ್ ರೈಟು, 2 ಪ್ಲೇಸಸ್ ಆಫ್ಟರು, 5 ಪ್ಲೇಸಸ್ ಬಿಹೈಂಡು. ಸೊ ಈ ರೀತಿ ಎಲ್ಲ ಕೇಳ್ತಾನೆ, ಆವಾಗ ನಿಮಗೆ ಎಕ್ಸಾಕ್ಟ್ ಪ್ಲೇಸ್ಗಳು ಗೊತ್ತಾಗುತ್ತೆ. ನೋಡಿ, ಈ ಕ್ವಶನಲ್ಲಿ ಏನೋ ಒಂದಷ್ಟು ಜನ ಇದ್ದಾರಂತೆ, ಅವರು ಅದರಲ್ಲಿ ವೈ ಮತ್ತು ಆರು ಮಧ್ಯದಲ್ಲಿದ್ದಾರೆ, ಕ್ಯೂ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ, ಪಿ ಮತ್ತು ಯುನ ಎಡಭಾಗದಲ್ಲಿ ಕುಳಿತಿದ್ದಾನೆ, ಬಿಯ ಬಲಭಾಗದಲ್ಲಿ ಯಾರು ಇದ್ದಾರೆ ಅಂದರೆ ವೈ ಆ್ಯಂಡ್ ಆರ್ ಇನ್ ದ ಸೆಂಟರು, ಕ್ಯೂ ಆ್ಯಂಡ್ ಬಿ ಅಟ್ ದ ಎಂಡ್ಸು, ಪಿ ಸಿಟ್ ಟು ದ ಲೆಫ್ಟ್ ಆಫ್ ಕ್ಯೂ ಅಂತಿದೆ. ಇದು ನೋಡ್ಕೊಳ್ಳಿ, ಸಾಲ್ವ್ ಮಾಡಿಸ್ತೀನಿ. ಇದು ಪಿನೂ ಬರುತ್ತೆ, ಏನೂ ಬರುತ್ತೆ ಆನ್ಸರು, ಆಯಿತಾ? ಹೇಳ್ತೀನಿ ನೋಡ್ಕೊಳ್ಳಿ ಇದನ್ನು. ಈಗ ಒಟ್ಟು 6 ಜನ ಇದ್ದಾರಂತೆ, 1 2 3 4 5 6. ಸರಿ, ವೈ ಮತ್ತು ಆರು, ಇಲ್ಲಿ ವೈ ಆರನ್ನು ಬರ್ಕೊಂಡೆ. ಇದೇ ಜಾಗದಲ್ಲಿ 6 ಕೂಡ ಬರ್ಬೋದು, ಇದೇ ಜಾಗದಲ್ಲಿ ವೈ ಕೂಡ ಬರ್ಬೋದು. ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಹಿಂಗೇನೆ, ಆಯಿತಾ? ಸೊ ಪಾಸಿಬಿಲಿಟಿ ನೀವು ಹುಡುಕಬೇಕು, ಆವಾಗ ನೀವು ಪಕ್ಕ ಹಿಂಗೆ ಸ್ಲ್ಯಾಶ್ ಬರ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ವೈ ಆರ್ ಅಂತ ಒಂದು ಕಡೆ ಬರ್ಕೊಳ್ಳಿ, ಮತ್ತು ಇನ್ನೊಂದು ಸತಿ ಬರ್ಕೊಂಡು ಇಲ್ಲಿ 6 ಮತ್ತು ವೈ, ಸರಿನಾ? ಸರಿ, ನೆಕ್ಸ್ಟು ಕ್ಯೂ ಆ್ಯಂಡ್ ಬಿ ಅಟ್ ದ ಎಂಡ್ಸ್ ಅಂತೆ. ಸೊ ಈ ರೀತಿ ಕ್ಯೂ ಆ್ಯಂಡ್ ಬಿ ಅಟ್ ದ ಎಂಡ್ಸ್ ಅಂತಂದರೆ ಮತ್ತೆ ಇದು 4 ಪಾಸಿಬಿಲಿಟೀಸ್ ಆಗುತ್ತೆ. ಬಟ್ ಜಸ್ಟ್ ತಿಳ್ಕೊಳ್ಳಿ, ಕ್ಯೂ ಮತ್ತು ಬಿ ಇಲ್ಲಿ ಬರ್ಕೋತೀನಿ.
ಅಥವಾ ಇದೇ ಜಾಗದಲ್ಲಿ ಬಿನೂ ಬರ್ಬೋದು, ಇದೇ ಜಾಗದಲ್ಲಿ ಕ್ಯೂನು ಬರ್ಬೋದು. ಆಯಿತಾ, ಇದೇ ಜಾಗದಲ್ಲಿ ಕ್ಯೂನು ಬರ್ಬೋದು, ಇದೇ ಜಾಗದಲ್ಲಿ ಬಿನೂ ಬರ್ಬೋದು, ಯಾವುದಾದ್ರೂ ಬರ್ಬೋದು. ಸರಿ, ಪಿ ಸೀಟ್ಸ್ ಟು ದ ಲೆಫ್ಟ್ ಆಫ್ ಕ್ಯೂ. ನೋಡಿ, ಈ ಕಡೆ ಕ್ಯೂ ಬರ್ಕೊಂಡ್ರೆ ಪಿನ ನಾನು ಲೆಫ್ಟಿಗೆ ಬರ್ಕೊಳಕ್ಕಾಗಲ್ಲ, ಹಾಗಾಗಿ ಈ ಮೂಲೆ ಜಾಗದಲ್ಲಿ ಬಿನೇ ಬರಬೇಕು. ಆಯಿತಾ, ಸೊ ಈ ಮೂಲೆ ಜಾಗದಲ್ಲಿ ಅಂದರೆ ಎಂಡಲ್ಲಿ ನನಗೆ ಕ್ಯೂನೇ ಬರಬೇಕು. ಆವಾಗ ತಗೊಂಡ್ರೆ ಪಿ ಸೀಟ್ಸ್ ಟು ದ ಲೆಫ್ಟ್ ಆಫ್ ಕ್ಯೂ ಅಂತೆ. ನೋಡಿ, ಪಿ ಸೀಟ್ಸ್ ಲೆಫ್ಟ್ ಅಂತಂದರೆ ಪಿ ಇಲ್ಲೂ ಬರ್ಬೋದು, ಇಲ್ಲೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆಯಿತಾ, ಅಕಸ್ಮಾತ್ ಕ್ವಶನ್ಲೇನಾದರೂ ಪಿ ಸೀಟ್ಸ್ ಇಮ್ಮಿಡಿಯೇಟ್ ಲೆಫ್ಟ್. ನೋಡಿ, ಇಮ್ಮಿಡಿಯೇಟ್ ಲೆಫ್ಟ್ ಅಂತಂದರೆ ಈ ಜಾಗ ಪಿ ಇದೆ ಅಂತ ಅರ್ಥ. ಆಯಿತಾ, ಇಮ್ಮಿಡಿಯೇಟ್ ಲೆಫ್ಟ್ ಅಂದರೆ ಎಕ್ಸಾಕ್ಟ್ಲಿ ಪಕ್ಕದಲ್ಲೇ ಕೂತಿರಬೇಕು ಅಂತ ಅರ್ಥ. ಬಟ್ ಇವ್ರೇನು ಮಾಡಿದ್ದಾರೆ, ಪಿ ಸೀಟ್ಸ್ ಟು ದ ಲೆಫ್ಟ್ ಆಫ್ ಕ್ಯೂ ಅಂತ ಹಾಕಿದ್ದಾರೆ. ಪಿನ ನಾನು ಇಲ್ಲೂ ಬರ್ಕೋಬೋದು. ಆವಾಗ ಹೂ ಸೀಟ್ಸ್ ಅಂದರೆ ಬಿಯ ಬಲಭಾಗದಲ್ಲಿ ಯಾರು ಕೂತಿದ್ದಾರೆ ಅಂತಂದರೆ ಬಿಯ ಬಲಭಾಗದಲ್ಲಿ ಪಿನೂ ಆಗುತ್ತೆ. ಬಟ್ ನಿಮ್ಮ ಕೀ ಆನ್ಸರ್ಲಿ ಎ ಅಂತ ಕೊಟ್ಟಿರೋ ಕಾರಣ ಸೊ ಪಿನ ಜಾಗ ಯಾವುದಾಗತ್ತೆ ಹೇಳಿ, ಪಿ ಇಲ್ಲೇ ಆಗುತ್ತೆ. ಯಾಕಂದರೆ ಪಿ ಸೀಟ್ಸ್ ಟು ದ ಲೆಫ್ಟ್ ಆಫ್ ಕ್ಯೂ, ಮಿಕ್ಕಿದ ಜಾಗ ಯಾವುದು ಎ. ಸೊ ಹಾಗಾಗಿ ಬಿಯ ಬಲಭಾಗದಲ್ಲಿ ಯಾರಿದ್ದಾರೆ ಅಂತಂದರೆ ಎ. ಜೊತೆಗೆ ಇಲ್ಲಿ ನೋಡ್ಬೋದು ಕ್ವಶನ್ಲಿ ಬಿಯ ಬಲಭಾಗದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಬಿಯ ಬಲಭಾಗದಲ್ಲಿ ಎ ಇದ್ದಾರೆ, ವೈ ಇದ್ದಾರೆ, ಆರು, ಪಿ, ಕ್ಯೂ ಎಲ್ಲ ಇದ್ದಾರೆ. ಕ್ವಶನ್ಲಿ ಏನು ಕೇಳಬೇಕು ಅಂತಂದರೆ ಹೂ ಸೀಟ್ಸ್ ಅಂದರೆ ಹೂ ಸೀಟ್ಸ್ ಇಮ್ಮಿಡಿಯೇಟ್ ರೈಟ್ ಆಫ್ ಬಿ ಅಂತ ಕೇಳಬೇಕು. ಇಮ್ಮಿಡಿಯೇಟ್, ನೋಡಿ ಇಮ್ಮಿಡಿಯೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ವರ್ಡ್ ಇಲ್ಲಿ. ಬಟ್ ಅದು ಹೆಂಗೆ ಕೆ ಎದವ್ರು ಕ್ವಶನ್ ಫ್ರೇಮ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಅಥವಾ SSC RRBಲಿ ಇಮ್ಮಿಡಿಯೇಟ್ ಅಂತಂದರೆ ಎಕ್ಸಾಕ್ಟ್ಲಿ ಪಕ್ಕದಲ್ಲೇ ಇರಬೇಕು ಅಂತ ಅರ್ಥ. ಆಯಿತಾ, ಸೊ ಅಲ್ಲಿಗೆ BAYRPQ ಇಸ್ ದ ಕರೆಕ್ಟ್. ಅಂದರೆ ಫುಲ್ ಫಾರ್ಮ್ಯಾಟ್ ಇದು. ಈ ವೈ ಜಾಗದಲ್ಲಿ ಆರು ಬರ್ಬೋದು, ಈ ಆರು ಜಾಗದಲ್ಲಿ ವೈ ಕೂಡ ಬರ್ಬೋದು. ಪಾಸಿಬಿಲಿಟಿ ಜಾಸ್ತಿ ಇದೆ. ಸರಿನಾ, ನಾವು ಡೈರೆಕ್ಟಾಗಿ ಸುಮ್ಮನೆ ಬರ್ಕೊಳಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನು. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟನ್ನು SEZIG ಎಂದು ಬರೆಯಲಾಗ್ತದೆ. ಅದೇ ಕೋಡ್ನಲ್ಲಿ ಮೈಂಡನ್ನು ಹೇಗೆ ಬರೆಯಬಹುದು? ನೋಡಿ, ಇದು ಫಸ್ಟ್ ಟೈಮ್ ಸಾಲ್ವ್ ಮಾಡಬೇಕು ಅಂದರೆ ನೀವು ಪಾಸಿಬಿಲಿಟೀಸ್ ಚೆಕ್ ಮಾಡ್ತೀರಾ. ಈಗ ಹೆಚ್ಚಿಂದ ಎಸ್ಗೆ ಹೋಗ್ತೀರಾ, ಲೈಕ್ H+10 ಅಥವಾ 11 ಹಾಕ್ತೀರಾ. ಮತ್ತು ಇಯಿಂದ ವಿಗೆ ಎಷ್ಟು, ಅಲ್ಲೊಂದು +10 ಹಾಕ್ತೀರಾ. ಸೊ ಈ ರೀತಿ ಪಾಸಿಬಿಲಿಟೀಸ್ ಚೆಕ್ ಮಾಡಿದ್ರು ಕೂಡ ಕೆಲವೊಂದು ಸತಿ ಆನ್ಸರ್ ಬರೋಲ್ಲ. ಆದರೆ ಆ ಥರ ಬರಲಿಲ್ಲ ಅಂತಂದರೆ ನೋಡಿ, ಈ ಥರ ಬರ್ಕೊಳ್ಳಿ. ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಒಟ್ಟು 26 ಇದೆ. 26ರಲ್ಲಿ ಅರ್ಧ ಮಾಡಿ ಜಾಗಕ್ಕೆ ನಿಲ್ಲಿಸ್ಬಿಟ್ಟು ಎಷ್ಟು ಎಮ್ ಆದಮೇಲೆ ಎನ್ ಇಲ್ಲೇ ಬರೀರಪ್ಪ, ಕೆಳಗಡೆ ಬರ್ಕೊಂಡು NOPQRSTXYZ ಈ ರೀತಿ ಬರ್ಕೊಳ್ಳಿ. ಅಂದರೆ ABCD ಬರೆದು ಎಮ್ ಆದಮೇಲೆ ಮತ್ತೆ ಕೆಳಗಡೆ ಬಂದು ಎನ್ನಿಂದ ಶುರು ಮಾಡಿ Z ಇಲ್ಲಿಗೆ ಹಾಕಿ. ಸೊ ಈ ರೀತಿ ಬರ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಕೆಲವೊಂದು ಕ್ವಶನ್ಗಳು ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಬನ್ನಿ ಈಗ ನೋಡೋಣ. ಈಗ ಹೆಚ್ಚಿಂದ ಎಸ್ಗೆ ಹೋಗಿದ್ದಾರೆ. ನೋಡಿ, ಹೆಚ್ಚಿಂದ ಎಸ್ ಅಂತಂದರೆ ನೋಡಿ, H ಕೆಳಗಡೆ ಎಸ್ ಇದೆ ಅಲ್ವಪ್ಪ, ಎಸ್. ಎಷ್ಟು EV, ನೋಡಿ ಇ ಇರೋ ಜಾಗದಲ್ಲಿ ವಿ ಕೂಡ ಇದೆ, ಎ ಇರೋ ಜಾಗದಲ್ಲಿ Z ಇದೆ, ಮತ್ತು ಆರ್ ಇರೋ ಜಾಗದಲ್ಲಿ ಐ ಇದೆ. ನೋಡಿ, ಆರ್ ಮೇಲ್ಗಡೆ ಐ ಇದೆ, ಟಿ ಎಲ್ಲಿದೆ, ಟಿ ಮೇಲ್ಗಡೆ G ಇದೆ. ಅದೇ ರೀತಿ ನೀವು ಮೈಂಡ್ ಅಂತ ತಗೊಳ್ಳೋದಾದರೆ ಎಮ್ ಮೇಲ್ಗಡೆ ಯಾವುದಿದೆಯಪ್ಪ, ಸಾರಿ ಎಮ್ ಕೆಳಗಡೆ ಎನ್ ಇದೆ, ಎಸ್ ಎನ್ ಇದೆ, ಎಲ್ಲಿದೆ, ಸರಿ. ನೆಕ್ಸ್ಟು ಐ ಕೆಳಗಡೆ ಆರ್ ಬರಬೇಕು, ಆರ್ ಇಲ್ಲಿದೆ. ನೆಕ್ಸ್ಟು ಎನ್ ಮತ್ತು ಮೇಲ್ಗಡೆ ಎಮ್ ಇದೆ, ಸರಿ. ಡಿ ಕೆಳಗಡೆ W ಇದೆ, ಡಿ ಕೆಳಗಡೆ W ಇದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸರಿನಾ? ಸೊ ಇಷ್ಟು ಬಂದು ನಿಮ್ಮ ಮೆಂಟಲ್ ಅಬಿಲಿಟಿ 15 ಕ್ವಶನ್ಸ್ಗಳು, ಅದು ಕೂಡ ನಾನ್ HK ಭಾಗದ 15 ಕ್ವಶನ್ಸ್ಗಳು. ಹೇಗಿತ್ತು? ಈಸಿ ಇದೆ ಅನ್ಸುತ್ತಲ್ವ? ನಿಮಗೆ ಕಷ್ಟ ಅನ್ಸೋದು ಯಾವುದು ಗೊತ್ತಾ? ಸ್ಪೀಡ್, ಅದೇ ಕಾರ್ದು ಸ್ಪೀಡ್ ಇತ್ತಲ್ಲ, ಅದೊಂದು ಕಷ್ಟ ಅನಿಸುತ್ತೆ. ಆಯಿತಾ, ಅದು ಬಿಟ್ಟರೆ ಟ್ರೈನ್ದು. ಆಯಿತಾ, ಯಾಕಂದರೆ ಟ್ರೈನ್ದು ಅದು ನನಗೆ ಹೇಳಿದ್ನಲ್ಲ ಗುರು, ಇನ್ಕಂಪ್ಲೀಟ್ ಕ್ವಶನ್ ಅದು. ಆಯಿತಾ, ಒಂದು 2 ಟ್ರೈನ್ಸ್ ಅಂತ ಮೆನ್ಷನ್ ಮಾಡಬೇಕು. ಎಕ್ಸಾಕ್ಟ್ಲಿ ಲೈಕ್ 2 ಟ್ರೈನ್ಸ್ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾವು ಮಾಡ್ಬೋದು. ಅಲ್ಲಿ ಸ್ಥಳೀಯ ರೈಲುಗಳು ಅಂತಿದೆ, ಎಷ್ಟು ಟ್ರೈನ್ಗಳಂತ ಹಾಕೊಳ್ಳೋದು? 2, 3, 4? ಹೌದಾ? ಸರಿ ಬಿಡಿ, ಆಯಿತು. ನಿಮ್ಮ ಕೀ ಆನ್ಸರ್ ಪ್ರಕಾರನೇ ನಾನು ಆನ್ಸರ್ ಮಾಡಿದ್ದೀನಿ ಇಲ್ಲಿ. ಸೊ ಇಷ್ಟು ಬಂದು ನಿಮ್ಮ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಗಿತ್ತು. ನೆಕ್ಸ್ಟು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಹೇಳಿ. PC ಇದೇನೆ, ಈಗಾಗಲೇ ಪೊಲಿಟಿ ಮಾಡಿದ್ದೀನಿ, ಪೊಲಿಟಿ ಅನಾಲಿಸಿಸ್ ಮಾಡಿದ್ದೀನಿ. ಬೇರೆ ಲೈಕ್ ಹಿಸ್ಟ್ರಿದು ಮಾಡಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಮಾಡ್ತೀನಿ. ಸರಿನಾ? ಓಕೆ, ಥ್ಯಾಂಕ್ ಯು.